अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हरि। गुरुभ्यः तद्गुरुभ्यश्च नमो भागवतीमहे वणीमहे च तत्राद्यौ दम्पती जगदाम्बरि स्वशेषभूतेन मया स्वीयैः सर्वपरिच्छदैः विधातुं प्रीतमात्मानं श्रीमान् प्रकृमते स्वयं। शुक्लाम्बरधरं विष्णुं शशिवर्णं सदभुजं प्रसन्नवदनं ध्यायेत् सर्वविघ्नोपशान्तिः। यस्य धृतवक्त्राद्याः वारिषद्याः परश्यतं विघ्नं निघ्नन्ति सततं विश्वक्सेनमुपास्महे। ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम्। लक्ष्मीनाथसमारम्भां नाथयमुनमध्यमां अस्मदाचार्यपर्यन्तां वन्दे गुरुपरम्परां। यो नित्यमच्युतपदाम्बुजयुग्मरुग्मं व्यामोहतस्थलितराणि तृणाय मेने। अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये। मातापिता युवतीयस्तनया विभूतिः सर्वं यदेव नियमेन मदन्वयानाम् आद्यस्य न कुलपतेर्वकुलाभिरामं श्रीमत्तदङ्घ्रिगुरुं प्रणमामि मूर्ध्ना भूतं सरश्च महदात्मयपट्टनाथश्रीभक्तिसारकुलशेखरयोगिवाहान् भक्ताङ्घ्रिरेण परकालेतीन्द्रमिष्टान् श्रीमत्पराङ्कुशमुनिं प्रणतोऽस्मि नित्यम्। ஷீரன்னதோப்புல் திருவேங்கடமுடையான் பாரன்னச்சன்ன படமடையுள் ஓரன்னதானேமையாதவதாரணியில் வாழ்வார்க்கு அநேரப்பம் அளபம் வாழ்வே. ஸ்ரீமதே நிகமாந்த மகாதேசிகாய நமः. ಶ್ರೀಮನ್ನಿಗಮಾಂತ ಮಹಾದೇಶಿಕ ವಿರಚಿತ ತತ್ವರತ್ನಾವಳಿಃ 11ನೇ ರಹಸ್ಯ, ಅದರಲ್ಲಿ 15ನೆಯ ವಾಕ್ಯ. ಪ್ರಕೃತಿ, ಜೀವಾತ್ಮ, ಪರಮಾತ್ಮರ ಬಗ್ಗೆ ಒಂದೊಂದೇ ವಿವರಣೆಯನ್ನು ಹೇಳ್ತಾ ಬರ್ತಿದ್ದಾರೆ. ಇದು ತಾನೇ ಇವர்கள் ಮುಕ್ತರಾನ சுவாமி விபூதியான வேஷத்தாலே ಸ್ವಾಭಾವಿಕமான ಆನುಕೂಲ್ಯ ಅತಿಶಯத்தை ಉಡೈತಾಂ. ಈ ಅಚೇತನವು ತಾನೆ ಜೀವಾತ್ಮ ಮುಕ್ತರಾದಾಗ ಅವರಿಗೆ ಸ್ವಾಮಿಯಾದ ಪರಮಾತ್ಮನ ವಿಭೂತಿಯಾಗಿರುವುದರ ಮೂಲಕ ಸ್ವಾಭಾವಿಕವಾದ ಆನುಕೂಲ್ಯ ಅತಿಶಯವನ್ನು ಹೊಂದಿರುತ್ತೆ ಶರೀರ. ಅಚೇತನ ಜೀವಾತ್ಮ ಮುಕ್ತನಾಗಿ ಹೋದಾಗ ಅವರಿಗೆ ಸ್ವಾಮಿಯಾದ ಪರಮಾತ್ಮನ ವಿಭೂತಿಯಾಗಿರುವುದರ ಮೂಲಕ ಚರಾಚರಾಣಿ ಸರ್ವಾಣಿ ಸರ್ವಂ ಭಗವದ್ ವಪುಃ ಅಂತ ಬಂತು. ಚೇತನ ಅಚೇತನ ಎಲ್ಲವೂ ಭಗವಂತನಿಗೆ ಶರೀರ. ಈ ತ್ರಿಗುಣವು ಬದ್ಧ ಚೇತನರಿಗೆ ಕರ್ಮಾನುಗುಣವಾಗಿ ಅನುಕೂಲವಾಗಿ ಪ್ರತಿಕೂಲವಾಗಿ ಇದ್ದರೂ ಈ ಚೇತನ ಮುಕ್ತರಾದಾಗ ಅತಿಶಯವಾದ ಆನುಕೂಲ್ಯವನ್ನೇ ಉಂಟು ಮಾಡುತ್ತೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂದ್ರು. ಅರ್ಧಾ ಪುಣ್ಯ ಪುಣ್ಯೇನ ಕ್ರಿಯತೆ. ಈ ಶರೀರವನ್ನ ಅತಿ ಆಶ್ಚರ್ಯ ಅದ್ಭುತ, ಇದು ಭಗವಂತ ಕೊಟ್ಟಂತಹ ದೊಡ್ಡ ಕೊಡುಗೆ ನಮಗೆ ಅಂತ. ಅದು ನಮಗೆ ಅನುಕೂಲಕರವಾಗಿ ಆಗತ್ತೆ ಯಾವಾಗ ಅಂದ್ರೆ ನಾವು ಪ್ರಪತ್ತಿ ಮಾಡಿ ಇದ್ ಮಾಡ್ಬೇಕಾದ್ರೆ ಕೃತಕೃತ್ಯರಾಗಿ ಶರೀರ ಅದರ ಮೂಲಕ ಇಲ್ದಿದ್ರೆ ಬರೀ ಆತ್ಮ ಸಾಧಿಸೋದು ಸಾಧ್ಯವಾಗಿತ್ತೇನೋ. ಇದು ಭಗವಂತನಿಗೆ ಹೇಳಿದ್ದೇನೆ. ಅದೇ ಈ ತ್ರಿಗುಣಾತ್ಮಕವಾದಂತಹ ಪ್ರಕೃತಿ ಪಂಚೀಕರಣದಿಂದ ಉಂಟಾದದ್ದು ಬದ್ಧ ಚೇತನರಿಗೆ, ಯಾರು ಕರ್ಮದ ಬಂಧನದಿಂದ ಇದ್ದಾರೆ ಅವರಿಗೆ ಕಷ್ಟವನ್ನು ಮತ್ತೆ ಸುಖವನ್ನು ಅನುಭವಿಸೋದಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡುವಂತದ್ದು. ಹಾಗಿದ್ರೂ ಕೂಡ ಮುಕ್ತರಾದಾಗ ಇದು ಅನುಕೂಲವೇ ಆಗತ್ತೆ ಅಂತಾರೆ. ಆನುಕೂಲ್ಯವನ್ನೇ ಉಂಟು ಮಾಡುತ್ತೆ. ಯಾಕೆಂದ್ರೆ ಮುಕ್ತರಿಗೆ ಈ ಪ್ರಕೃತಿಯು ಪರಮಾತ್ಮನ ವಿಭೂತಿ ಎಂಬುದು ಅನುಭವ ಆಗುತ್ತೆ. ಅವಾಗ ಈ ಶರೀರ ಕೂಡ ಭಗವಂತನ ಇವನಿಗೆ ಸೇರಿದ್ದು. ಅದಕ್ಕಾಗಿ ಅದನ್ನ ಎಚ್ಚರಿಕೆಯಿಂದ ಕಾಪಾಡಬೇಕು. ನಂದೋನೋ ಅಭಿಮಾನ ಅಥವಾ ಶರೀರವೇ ನಾನು ಅನ್ನೋದನ್ನ ಬಿಟ್ಟು ಈಗ ಯಾರ್ದೋ ಒಂದು ವಸ್ತು ತಂದಿದ್ದೀರಿ, ನಿಮ್ ಕೆಲಸ ಆಗ್ಬೇಕು, ಆದ್ಮೇಲೆ ಅವರಿಗೆ ಸೇಫ್ ಆಗಿ ಅದನ್ನ ಕೊಡೋತಾನೆ. ಜೋಪಾನವಾಗಿ ಹೇಗೆ ಕೊಟ್ಟಿದ್ರು ಹಾಗೆ ಎಲ್ಲ ಅದನ್ನ ಶುದ್ಧವಾಗಿ ಮಾಡಿ, ಯಾವ್ದನ್ನ ಏನು ಮುರಿದೆ ಅಥವಾ ಏನನ್ನು ಹರಿದೆ. ಪುಸ್ತಕಂ ವನಿತಾ ವಿತ್ತಂ ಪರಹಸ್ತಂ ಗರಂಗರಹ ಅಂತ ಒಂದು ಶ್ಲೋಕ ಸುಭಾಷಿತ ಇದೆ. ಪುಸ್ತಕ, ವನಿತಾ, ವಿತ್ತ. ಪುಸ್ತಕಗಳು, ವನಿತೆ ಅಂದ್ರೆ ಸ್ತ್ರೀ, ಮತ್ತೆ ವಿತ್ತ ಹಣ್ಣು. ಈ ಮೂರು ಇನ್ನೊಬ್ಬರ ಕೈಗೆ ಹೋದ್ರೆ ವಾಪಸ್ ಹೋದ್ರೆ ಮೊದಲಿನ ಸ್ಥಿತಿನಲ್ಲೇ ಬರೋಲ್ಲ ಅಂತಾನೆ. ಪುಸ್ತಕ ಹರಿದು ಅದನ್ನ ಮಡಚಿಯೋ ಅದನ್ನ ಹೀಗೆ ಹಾಗೆ ಮುಗಿಸಿ ಎಲ್ಲ ಮಾಡಿ
ಇನ್ನೊಬ್ಬರದ್ದು ಪುಸ್ತಕ ಅದು, ಅದನ್ನು ಬಹಳ ಎಚ್ಚರಿಕೆಯಿಂದ ಓದಿದ ಮೇಲೆ ಜೋಪಾನವಾಗಿ ಅವ್ರು ವಾಪಸ್ ಕೊಡ್ಬೇಕು ತಾನೆ. ಎಲ್ಲೋ ಹರಿದೋಯ್ತೋ ಏನೋ ಮಾಡಿಯೋ ಅದರ ವಿರೂಪಗೊಳಿಸಿ ಬಿಡಿಸೋದು. ಹಾಗೆ ಸ್ತ್ರೀ ಅವಳು ಅಷ್ಟೇ ಸೇಫ್ ಆಗಿ ತಲುಪಿಸ್ಬೇಕು. ಒಬ್ಬರದ್ದು ಜವಾಬ್ದಾರಿ, ಈಗ ನಿಮ್ಮ ಹತ್ರ ಏನೋ ಬಿಟ್ಟು ಹೋಗಿದ್ದಾರೆ, ನಿಮ್ಮ ಜೊತೆನಲ್ಲಿ ಇರ್ಲಿ ಅಂತಂದ್ಬಿಟ್ಟು ಅವರು ನೆಮ್ಮದಿಯಿಂದ ಹೋಗಿರ್ತಾರೆ, ನೀವು ರಕ್ಷಕರಾಗಿರ್ತೀರಿ ಅಂತ. ಇನ್ನು ಮೂರನೇದು ಹಣ, ದುಡ್ಡನ್ನ, ಇನ್ನೊಬ್ಬರ ದುಡ್ಡನ್ನ ಸೇಫ್ ಆಗಿ ಅವ್ರು ನಿಮ್ಮ ಹತ್ರ ಇಟ್ಕೊಂಡಿರಿ ಅಂತ ಕೊಟ್ಟಿದ್ರೆ ಅದನ್ನ ಜೋಪಾನವಾಗಿ ಇಟ್ಕೊಂಡು ಕಳಿಸ್ಬೇಕು. ಅದರಲ್ಲಿ ಏನಾದ್ರು ಕಡಿಮೆ ಮಾಡಿಯೋ ಇಲ್ಲ ಇನ್ನೇನೋ ವಿರೂಪಗೊಳಿಸಿಯೋ ಏನೋ ಮಾಡಿ ಆಗ್ಬಾರ್ದು. ಆ ರೀತಿನಲ್ಲಿ ನಮ್ಮ ಶರೀರವ ಭಗವಂತ ಕೊಟ್ಟಂತದ್ದು ಈ ಶರೀರ. ಯಾತಕ್ಕೆ? ಕರ್ಣ ಕಳೆ ಬರಂಬಿತ ರಸಿದೆಯೇ ಅಂತ ಹೇಳಿದಂತೆ ಅದನ್ನ ಉಪಯೋಗಿಸ್ಕೊಂಡು ನಾವು ಮೋಕ್ಷವನ್ನ ಪಡೆಯೋದಕ್ಕೆ ಮಾಡಿ ಮತ್ತೆ ಭಗವಂತನಿಗೆ ಒಪ್ಸೋದು. ಇದೇನೆ ಭಗವಂತನಿಗೆ ಒಪ್ಸೋದೇನೇನೆ ಅಂತ್ಯೇಷ್ಟಿ ಅಂತ, ಅದು ಒಂದು ಯಜ್ಞ. ಈ ಶರೀರವನ್ನ ದಹನ ಮಾಡೋದಿದೆಯಲ್ಲ, ಊರ್ಧ್ವ ಸಂಸ್ಕಾರಗಳು, ಅದಕ್ಕೆ ಅದು ಊರ್ಧ್ವ ಸಂಸ್ಕಾರ ಅಂತ ಹೇಳುವಂಥದ್ದು. ಅಪರ ಕ್ರಿಯೆ, ಅವರ ಕ್ರಿಯೆ ಅಂದ್ರೆ ಕೆಟ್ಟದ್ದು ಅಂತಲ್ಲ, ದಹನ ಸಂಸ್ಕಾರ ಎಲ್ಲ ಮಾಡಿ ಭಗವಂತನಿಗೆ ತಲುಪಿಸೋದು. ಯಾವ ಪಂಚಭೂತಗಳಿಂದ ಅದು ಬಂದಿತ್ತು ಆ ಪಂಚೀಕರಣವನ್ನ ಅವುಗಳಲ್ಲೇ ಲಯಗೊಳಿಸುವಂತಹದ್ದು ಶಾಸ್ತ್ರೋಕ್ತವಾಗಿ. ಅದಕ್ಕಾಗಿ ಇದು ಈ ವಿಚಾರ ಮುಕ್ತರಾದವರಿಗೆ ಈ ಪ್ರಕೃತಿ ಪರಮಾತ್ಮನ ವಿಭೂತಿ ಎನ್ನುವ ಅನುಭವ ಉಂಟಾಗುತ್ತೆ. ಆಗ ಈ ಪ್ರಕೃತಿಯು ಸ್ವಾಭಾವಿಕವಾದ ಅತಿಶಯ ಆನುಕೂಲ್ಯವನ್ನೇ ಮುಕ್ತರು ಅನುಭವಿಸ್ತಾರೆ. ಮುಕ್ತಾವಸ್ಥೆಯಲ್ಲಿ ಚೇತನರ ಕರ್ಮವೆಲ್ಲ ನಾಶವಾಗಿರೋದ್ರಿಂದ ಯಾವ ವೈಷಮ್ಯವೂ ಇಲ್ಲದೆ, ಯಾವ ಪ್ರಾತಿಕೂಲ್ಯವೂ ಇಲ್ಲದೆ ಕೇವಲ ಅನುಕೂಲವಾಗಿ ಇರುವುದು ಈ ತ್ರಿಗುಣಾತ್ಮಕವಾದದ್ದು. ಗುಣಗಳಿಂದ ಪ್ರವರ್ತರಾಗಿದ್ದಾನೆ ನಾವು ಮಾಡುವಂತಹದ್ದು. ಈಗ ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವಾತ್, ಪ್ರಕೃತಿಯ ಸ್ವಭಾವಕ್ಕೆ ಅನುಗುಣವಾಗಿ ಗುಣಗಳಿಂದ ಇದಾಗಿ ನಾನು ಏನೇನ್ ಮಾಡ್ತೀನೋ ಅದನ್ನೆಲ್ಲನ್ನು ನಿನಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿದ್ದು. ತ್ರಿಗುಣಾತ್ಮಕವಾದಂತಹ ಶರೀರ ಅದನ್ನ ಭಗವಂತನಿಗೇನೆ ಒಪ್ಸುವಂತದ್ದು. ಸೊ ಅದರಿಂದ ಅದ್ರ ಬಗ್ಗೆ ದ್ವೇಷ ಆಗ್ಲಿ ಪ್ರೀತಿ ಆಗ್ಲಿ ಎರಡೂ ಇಲ್ಲ. ಈಗ ವಾಹನ ಇದೆ, ಚೆನ್ನಾಗಿ ಎಲ್ಲ ಉಪಯೋಗಿಸಿದ್ದು, ಎಲ್ಲಿಗೆ ಹೋಗುವ ಡೆಸ್ಟಿನೇಷನ್ ಅದಕ್ಕೆ ಹೋಗಿ ಬಂದ ಮೇಲೆ ಅದನ್ನ ನೆಗ್ಲೆಕ್ಟ್ ಮಾಡೋದಲ್ಲ, ಅಥವಾ ಅದಕ್ಕೆ ಅತಿ ಹೆಚ್ಚಾಗಿಯೂ ಹಾಕೋದಲ್ಲ. ಎಲ್ಲ ಸರಿಯಾಗಿರ್ಬೇಕು. ಸ್ಥಿರೈಹಿ ಅಂಗೈಹಿ ತುಷ್ಟುವಾಗಂ ಸಹ ಅಂತ ಹೇಳಿದಂತೆ ಹಾಗೆ ಶರೀರ ಚೆನ್ನಾಗಿ ಇಟ್ಕೋಬೇಕು. ಶರೀರ ಚೆನ್ನಾಗಿ ಇಟ್ಕೊಳ್ಳೋದೇ ಜೀವನದ ಗುರಿ ಅಲ್ಲ. ಆ ಚೆನ್ನಾಗಿರೋ ಶರೀರದಿಂದ ಏನ್ ಮಾಡ್ಬೇಕು? ಭದ್ರಂ ಗರ್ಣೇಭಿ ಶೃಣುಯಾಮ ದೇವಾಹ, ಒಳ್ಳೆಯದನ್ನ ಚೆನ್ನಾಗಿ ಕೇಳೋಣ. ಅದಕ್ಕಾಗಿ 2 ಕಿವಿ ಕೊಟ್ಟಿದ್ದಾನೆ, ಶ್ರವಣ ಇಂದ್ರಿಯ. ಭದ್ರಂ ಪಶ್ಯೇಮ ಅಕ್ಷಭಿರ್ಯ ಜತ್ರಾಹ, ಸತ್ಯವಾದದ್ದನ್ನ ಶಾಶ್ವತವಾದದ್ದನ್ನ ನೋಡೋಣ. ಸ್ಥಿರೈಹಿ ಅಂಗೈಹಿ ತುಷ್ಟುವಾಗಂ ಸಹ, ಎಲ್ಲ ಅಂಗಗಳು, ಶರೀರದ ಅಂಗಾಂಗಗಳು ಎಲ್ಲವೂ ಚೆನ್ನಾಗಿ ಸ್ವಸ್ಥವಾಗಿರ್ಲಿ. ಅಷ್ಟೆಲ್ಲ ಇದ್ದಾಗ ಏನ್ ಮಾಡ್ಬೇಕು ಮುಂದಕ್ಕೆ ಅಂದ್ರೆ ವ್ಯಶೇಮ ದೇವಹಿತಂ ಯದಾಯುಹು. ಶರೀರ ಯಾತಕ್ಕಾಗಿ ಭಗವಂತ ಕೊಟ್ಟ ಅದನ್ನ ನಾವು ಚಿಂತನೆಯನ್ನು ಮಾಡೋಣ. ಹಿತ ದೇವಹಿತಂ ಯದಾಯುಹು ಅಂತ ಹೇಳಿದ್ದು. ಹಾಗೆ ಪ್ರಾತಿಕೂಲ್ಯ ಇಲ್ಲದೆ ಕೇವಲ ಅನುಕೂಲವಾಗಿಯೇ ಇರುವಂತಹದ್ದು ಈ ತ್ರಿಗುಣಾತ್ಮಕವಾದಂತಹ ಶರೀರ. ಎಲ್ಲ ವಸ್ತುಗಳು ಭಗವಂತನ ಶರೀರವಾದ್ದರಿಂದ ಸ್ವಾಭಾವಿಕವಾಗಿ ಅನುಕೂಲವಾಗಿ ಇರುತ್ತೆ. ನಾವು ನೋಡುವ ದೃಷ್ಟಿನಲ್ಲಿದೆ ಅಷ್ಟೇ, ಎಲ್ಲವೂ ನಮಗೆ ಪೂರಕವಾಗಿರೋದು. ಆ ಜ್ಞಾನ ಮುಕ್ತರಿಗೆ ಚೆನ್ನಾಗಿರೋದ್ರಿಂದ ಅವರು ತ್ರಿಗುಣವನ್ನ ಭಗವಂತನ ವಿಭೂತಿ ಎಂಬುದಾಗಿ ತಿಳಿತಾರೆ. ಆಗದವರಿಗೆ ಅತಿಶಯವಾಗಿ ಅನುಕೂಲವಾಗಿಯೇ ಇರುತ್ತೆ. ಶರೀರವನ್ನ ಅತಿಯಾಗಿ, ಅದಕ್ಕಾಗೇನೆ ಯಾವ್ಯಾವಾಗಲೂ ಉಪವಾಸ ಏನೇನೋ ಮಾಡೋಕ್ ಹೋಗ್ಬೇಡಿ ಅಂತ ಹೇಳುವಂತದ್ದು. 15 ದಿವಸಕ್ಕೆ ಏಕಾದಶಿ ಬಂದಿದೆ, ಅವತ್ತಿನ ದಿವಸ ಮಾಡೋದು ಸಾಕು. ಗುರುವಾರ ರಾಘವೇಂದ್ರನಿಗೆ, ಶನಿವಾರ ಶನಿದೇವನಿಗೆ, ಸೋಮವಾರ ಶಿವನಿಗೆ, ಮಂಗಳವಾರ ಇವನ ಸುಬ್ರಹ್ಮಣ್ಯಂಗೆ, ಹೀಗೆ ಯಾವ್ಯಾವಾಗಲೂ ಶರೀರವನ್ನು ಸುಮ್ಮನೆ ದಂಡಿಸೋದು, ಹಿಂಸೆ ಮಾಡೋದು ಆಗ್ಬಾರದು. ಹಾಗೆ ಅತಿಯಾಗಿ ತಿನ್ನಬಾರದು, ಬಯಸುತ್ತೆ ನಾಲಿಗೆ, ಅದಕ್ಕೆ ಕೇಳಿದಷ್ಟು ಕೊಡ್ತಾ ಇರೋದು. ಅದರಲ್ಲಿ ಇತಿಮಿತಿ ಇರಬೇಕು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು, ಅಲ್ಲಿ ಭಗವದ್ಗೀತೆಯಲ್ಲಿ ಬೇಕಾದ್ರೆ ಎಲ್ಲವೂ ಎಷ್ಟು ಲಿಮಿಟ್ ಅದರಲ್ಲಿ ಇರಬೇಕು. ತುಂಬಾ ಚೆನ್ನಾಗಿದೆ ಅಂತ ಹೆಚ್ಚಿಗೆ ತಿನ್ನಬಾರದು. ಹೀಗೆ
ಮುಕ್ತನಾದಂತಹ ಚೇತನರಿಗೆ ಪ್ರಕೃತಿ ಶರೀರ ಎಲ್ಲವೂ ಅನುಕೂಲವಾಗಿ ಇರುತ್ತೆ. ಈ ಪ್ರಪತ್ತಿ ಮಾಡ್ಕೊಂಡಿದ್ದಾರೆ, ಅವ್ರಿಗೇನೋ ಒಂದು ಬಂತು, ಏನೋ ಆಯ್ತು, ಶರೀರ ಹೋಗಿ ಏನೋ ಒಂದು ಕಾರಣ ಬರ್ಬೇಕು. ಹಾಗಾದ್ರೆ ಅದು ಕೆಟ್ಟದ್ದ ಅಂತಂದ್ರೆ ಇಲ್ಲ, ಎಲ್ಲ ಒಳ್ಳೇದಕ್ಕೇನೆ. ಆದದ್ದೆಲ್ಲ ಒಳ್ಳೆದೇ ಆಯ್ತು. ಏನೇನು ಬರುತ್ತೋ ರೋಗಗಳು ಮತ್ತೊಂದು ಎಲ್ಲ ನಮ್ಮ ಕರ್ಮಯುತವಾಗಿ ಬಂದಿದ್ದು. ಹಾಗಾಗಿ ಆ ರೀತಿನಲ್ಲಿ ಮಾಡುವಂಥದ್ದು. ಮುಂದಿನ ವಾಕ್ಯ, பூர்வாவஸ்தையில் தன்னை பத்த உண்டான பிராதிகூல்யமும் பர பிரதிகூலமான ஆகாரமும் முக்தனுக்கு தோன்றா நின்னாலும் ஈஸ்வரனுக்கு போல இவனுக்கும் பிரತಿಕೂಲಮಾಯ್ ಇರಾದು. ಪೂರ್ವಾವಸ್ಥೆಯಾದ ಬದ್ಧಾವಸ್ಥೆಯಲ್ಲಿ ಏನವಸ್ಥೆಗಳು ಆತ್ಮನಿಗೆ? ಪೂರ್ವಾವಸ್ಥೆ ಅಂದ್ರೆ ಕರ್ಮದ ಬಂಧನದಲ್ಲಿ ಹುಟ್ಟಿ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಓಡಿ ಓಡಿ ಪಲ ಪಿರಪ್ಪಂ ಪಿರಂದು ಎಂದಂತೆ ಆ ಬದ್ಧಾವಸ್ಥೆಯಲ್ಲಿ ಕರ್ಮದಿಂದ ಬಂಧನದಲ್ಲಿ ಇದ್ದಾಗ ತನಗೆ ಅಚೇತನದಿಂದ ಉಂಟಾಗಿದ್ದ ಪ್ರಾತಿಕೂಲ್ಯವೋ ಹಾಗೂ ಸಂಸಾರ ಮಂಡಲದಲ್ಲಿರುವ ಇತರರಿಗೆ ಅದರ ಪ್ರತಿಕೂಲವಾದ ಆಕಾರವು ಮುಕ್ತನಿಗೆ ತಿಳಿದರೂ ಕೂಡ ಮುಕ್ತಾವಸ್ಥೆಯಲ್ಲಿ ಈಶ್ವರಂತ ಇವನಿಗೂ ಅದು ಪ್ರತಿಕೂಲವಾಗಿರಲು ಎಲ್ಲವೂ ಕೂಡ ಅನುಕೂಲವೇ ಆಗುತ್ತೆ. ಇವನ ಭಗವದ್ ದರ್ಶನಕ್ಕೆ ಅದು ಪೂರಕವಾಗಬೇಕು. ಅದಕ್ಕೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹೇಳಿದ್ದು ಕಾಳಿದಾಸ. ಧರ್ಮ ಸಾಧನೆಗೆ ಶರೀರ ಅನುಕೂಲವಾಗಿ ಇರುತ್ತೆ. ಹಾಗೆ ಮುಕ್ತರಿಗೆ ಧರ್ಮಭೂತ ಜ್ಞಾನ ಪೂರ್ಣವಾಗಿ ವಿಕಾಸ ಹೊಂದಿರೋದು. ಧರ್ಮಭೂತ ಜ್ಞಾನದಲ್ಲಿ ಅಂದ್ರೆ ಏನು? ಇವನು ಯಾರು? ಆತ್ಮ ಅನ್ನೋದು ಭಗವಂತನಿಗೆ ಶರೀರ. ನಾನು ನನ್ನವನಲ್ಲ, ನಾನಿರೋದು ಭಗವಂತನಿಗಾಗಿ. ನಾನು ನಡೆಸುವ ಎಲ್ಲ ಕೆಲಸಗಳು ಭಗವಂತನ ನಿಯಮನದಂತೆ, ಭಗವತ್ ಸಂಕಲ್ಪದಂತೆ. ಅಹಂಕರ್ತ ನೇದಮ್ಮಮ ಕರ್ಮ ಫಲಮಪಿ ನಮಮ. ಆದ್ದರಿಂದ ಹಿಂದಿನ ಬದ್ಧಾವಸ್ಥೆಯಲ್ಲಿ ಯಾವಾಗ ಮುಕ್ತನಾಗದೇ ಇದ್ದಾಗ ಆ ಅವಸ್ಥೆಯಲ್ಲಿ ಅದೇ ಪ್ರಕೃತಿಯು ತಮಗೆ ಪ್ರತಿಕೂಲವಾಗಿದ್ದಿತು ಎಂಬುದೂ ಸಹ ತಿಳಿಯುತ್ತೆ. ಯಾಕೆ? ಯಾವಾಗ ಭಗವಂತನ ಮಾಯೆ, ಪ್ರಾಪಂಚಿಕವಾದ ವಿಷಯದಲ್ಲೇ ತಲ್ಲೀನರಾಗೋದು, ಮತ್ತೆ ಮತ್ತೆ ಅದೇ ನೋಡೋಣ ಅಂತ, ತಳವಿಲ್ಲದ ಸಂಸಾರ ಸಮುದ್ರ ಅದು ಅಂತ ಹೋಗ್ತಾ ಇರೋದು. ಸಂಸಾರ ಸಾಗರಂ ಘೋರಂ ಅನಂತ ಕ್ಲೇಶ ಭಾಜನಂ. ಮನುಜ ಶರೀರ ಇದೇನು ಸುಖ, ನೆನೆದರೆ ಘೋರ ಇದೇನು ಸುಖ. ಮನಸ್ಸನ್ನ ನಿಯಂತ್ರಣ ಮಾಡೋಕ್ಕಾಗೋದೇ ಇಲ್ಲ. ಅವು ವಸ್ತು ಎಳೆಯತ್ವೆ ಅದು. ಇಂದ್ರಿಯ ತೇಶು ವಿಷಯೇಶು ಗೋಚರ ಒಂದೊಂದು ಲಗಾಮಿಲ್ಲದ ಕುದುರೆಯಂತೆ ಹೋಗ್ತಾ ಇದೆ. ಏನ್ ಕೇಳಿಸೋದು ಅದು ಕೆಟ್ಟದ್ದು ಅಂತಂದ್ರು ಕೂಡ ಅವಾಗ ತಿನ್ಬೇಕು ಅನ್ನೋ ಚಪಲ ತಿಂದ್ಬಿಡೋದು. ನೋಡ್ಕೊಳ್ಳ ಆಮೇಲೆ ಮಾತ್ರೆ ತಗೊಂಡ್ರಾಯ್ತು, ಇನ್ನೇನಾಗುತ್ತೋ ಅದು ಅಂತ. ಯಾಕೆ ಈ ರೀತಿಯ ಸೆಳೆತ ಬರುತ್ತೆ? ಹಾಗೆ ಅದು ಪ್ರತಿಕೂಲವಾಗೋದು ಅಂದ್ರೆ ಈ ರೀತಿ. ಅದು ಯಾಕೆ ಅಂದ್ರೆ ನಮ್ಮ ಕರ್ಮ ಹಿತವಾಗಿ. ಅದಕ್ಕೆ ಭಗವಂತ ಇರುಡೀಕೇಶನನ್ನು ಪ್ರಾರ್ಥನೆ ಮಾಡಬೇಕು. ಇಂದ್ರಿಯ ನಿಗ್ರಹವನ್ನ ನಾನು ಸಾಧಿಸೋದಕ್ಕೆ ನಿನ್ನ ಕೃಪೆಯಿಂದ ಆಗಬೇಕು, ನೀನೇ ಅದನ್ನ ನಡೆಸಿಕೊಡು. ನ ಪ್ರವರ್ತಯ ಪಾಪಾನಿ ಪ್ರವೃತ್ತಾನಿ ನಿವೃತ್ತಯ. ನನ್ನಿಂದ ಪಾಪದ ಕೆಲಸ ಆಗದಂತೆ, ಆ ರೀತಿಯ ಕೆಲಸಗಳಲ್ಲಿ ನಾನು ತೊಡಗದಂತೆ ನಿವೃತ್ತ. ಇದು ಪ್ರಾರ್ಥನೆ ಭಗವಂತನಲ್ಲಿ. ಹಾಗೆ ಅಲ್ಲದೆ ಈಗ ಪ್ರಕೃತಿ ಮಂಡಲದಲ್ಲಿರುವ ಇತರ ಬದ್ಧ ಜೀವರಿಗೆ ಅದು ಅವರವರ ಕರ್ಮಕ್ಕೆ ಅನುಗುಣವಾಗಿ ಪ್ರತಿಕೂಲವಾಗಿರುವುದು ಸಹ ತಿಳಿಯುತ್ತೆ. ಒಬ್ಬರಿಗೆ ಹಿತವಾದದ್ದು ಇನ್ನೊಬ್ಬರಿಗೆ ಹಿತವಾಗದೇ ಇರಬಹುದು, ಅಥವಾ ಒಬ್ಬರಿಗೆ ಒಂದು ಸಮಯದಲ್ಲಿ ಇಷ್ಟವಾದದ್ದು ಇನ್ನೊಂದು ಸಮಯಕ್ಕೆ ಅಷ್ಟೇ ಇಲ್ದಲ್ಲಿ ಇರಬಹುದು. ಇದೆಲ್ಲ ಪ್ರಕೃತಿಯಲ್ಲಿ ಬರುವಂತಹದ್ದು. ಅವರವರ ಕರ್ಮಕ್ಕೆ ಅನುಗುಣವಾಗಿ. ಆದರೂ ಮುಕ್ತಾವಸ್ಥೆಯಲ್ಲಿ ಅವರಿಗೆ ಎಂದಿಗೂ ಅನುಕೂಲವಾಗಿ ಇರುವುದೇ ಹೊರತು ಪ್ರತಿಕೂಲವಾಗದು. ಈಶ್ವರನಿಗೆ ಹೇಗೆ ಈ ತ್ರಿಗುಣ ಪ್ರತಿಕೂಲವಾಗಿರೋದೋ ಹಾಗೆ ಕರ್ಮದಿಂದ ಬಿಡುಗಡೆ ಹೊಂದಿರುವ ಮುಕ್ತರಿಗೂ ಸಹ ಅದು ಪ್ರತಿಕೂಲವಾಗುವುದಿಲ್ಲ ಅಂತಾರೆ. ಬಹಳ ಮುಖ್ಯವಾದಂತಹ ಒಂದು ಸಂದೇಶ ಇದು. ಅದಕ್ಕಾಗಿಯೇ ಪ್ರಪತ್ತಿ ಎಷ್ಟು ಹೇಳೋದು, ಭಕ್ತ್ಯ ತು ಅನ್ಯಯ ಶಕ್ತಿಯ ಮದ್ಭಕ್ತಿಂ ಲಭತೆ ಪರಾಂ. ಆ ಭಕ್ತಿಯ ಪರಾಕಾಷ್ಠೆ ಪರಮ ಭಕ್ತಿಯ ದಶೆಗೆ ಬರುತ್ತೆ ಇದು ಪ್ರಪತ್ತಿ. ಪೂರ್ಣವಾಗಿ ತನ್ನನ್ನು ತಾನು ಭಗವಂತನಿಗೆ ಒಪ್ಪಿಸಿಕೊಳ್ಳುವಂತಹದ್ದು, ನಾನು ಅನ್ನೋದು ಇಲ್ಲವಾಗದಂತಹದ್ದು. ಇದಕ್ಕೆ ಏರ್ಬೇಕು. ಭಕ್ತಿ ಮಾರ್ಗ ಬಹಳ ಕಷ್ಟ, ಪ್ರಪತ್ತಿ ಸುಲಭ. ಅಲ್ಲಿಯೂ ಕೂಡ ಅಷ್ಟೇ ಪೂರ್ಣ ವಿಶ್ವಾಸ. ಭಗವಂತನಿಗೆ ಅನುಕೂಲನಾಗಿಯೇ ನಡ್ಕೊಳ್ತೀನಿ, ಅವನ ಶಾಸ್ತ್ರಕ್ಕೆ ಗೌರವವನ್ನು ಕೊಟ್ಟು ಅದರಂತೆ ನಡೀತೀನಿ. ತತ್ ಪ್ರಾತಿಕೂಲ್ಯಂ ನಕರಿಷ್ಯೆ. ಇವೆಲ್ಲ ಸಂಕಲ್ಪದೊಂದಿಗೆ ನಡೆಸಿದಾಗ
ಇವೆಲ್ಲವೂ ಕೂಡ ನಮಗೆ ಉಪಕರಣವೇ ಆಗುತ್ತೆ. ಬಹಳ ಸುಲಭ ಇದು ಕರ್ಮದ ಇದರದನ್ನು ತಿಳ್ಕೊಳ್ಳೋದಷ್ಟೇ. ಈಗ ಎಲೆಕ್ಟ್ರಿಸಿಟಿ ಇದೆ, ಅದನ್ನ ನೀವು ಉಪಯೋಗಿಸಿ ಐರನ್ ಮಾಡ್ಕೊಳ್ಬಹುದು, AC ಹಾಕೋಬಹುದು, ಫ್ಯಾನ್ ಹಾಕೋಬಹುದು, ಕಂಫರ್ಟ್ಸು, ಮೆಸೇಜ್ಗೆ, ಇದಕ್ಕೆಲ್ಲ ಅದನ್ನೇ ತೆಗೆದ್ಬಿಟ್ಟು ಆ ವೈರನ್ ಡೈರೆಕ್ಟ್ ಆಗಿ ಮುಟ್ಟಿ ಪ್ರಾಣನೂ ಕಳ್ಕೋಬಹುದು. ಎರಡರಲ್ಲೂ ಕೂಡ ಈ ವಿದ್ಯುತ್ ಶಕ್ತಿದ ಏನಾದ್ರು ರೋಲ್ ಇದೆಯಾ? ನೀನ್ ಹೇಗೆ ಉಪಯೋಗಿಸಿದ್ಯೋ ಅದ್ರ ಮೇಲೆ ಹೋಗುತ್ತೆ. ಹಾಗೆ ನಾವು ಈ ಇಂದ್ರಿಯಗಳನ್ನ, ಇವುಗಳನ್ನ ನಮಗೆ ಪೂರಕವಾಗಿ ತಗೊಳ್ಳೋದು ಅಥವಾ ಉದ್ಧಾರಕ್ಕೆ ಮಾಡ್ಕೊಳ್ಳೋದು ಎರಡು ಕೂಡ ನಮ್ದಾಗಿದ್ರಲ್ಲಿದೆ. ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಹೇಳಿದ್ರು. ಹಾಗೆ ಭಗವಂತನಲ್ಲಿ ಶರಣಾಗಿ ನನ್ನನ್ನ ಈ ಪ್ರಪಂಚದ ಈ ಮಾಯೆಯಲ್ಲಿ, ಇದರಲ್ಲಿ ಶರೀರ, ಧನ ಧಾನ್ಯ, ಪಶು, ಬಹುಪುತ್ರ ಲಾಭ, ದೀರ್ಘವಾದ ಆಯಸ್ಸು, ಇದರಲ್ಲೇ ನನ್ನ ಮನಸ್ಸು ತೊಡಗಿರುವಂಗೆ ಮಾಡಬೇಡ, ಇದರಿಂದ ಬಿಡಿಸು ನನಗೆ ಅಂತ ಅವನನ್ನು ತಿಳ್ಕೊಬೇಕು. ಇದರಲ್ಲಿ ರುಚಿ ಇಲ್ಲ ಅನ್ನೋ ಅರಿವು ಉಂಟಾಗ್ಬೇಕು. ಅದಕ್ಕಾಗಿ ಯಾವಾಗ್ಲೂ ಬಂದಾಗ ಈ ವೈರಾಗ್ಯ ಇದ್ರಲ್ಲಿ ಬಂದಾಗ ಸ್ವಲ್ಪ ಹೆಚ್ಚಾಗಿ ಅದನ್ನ ಹೇಳೋ ಉದ್ದೇಶ ಏನು ಅಂತಂದ್ರೆ, ಇದರಲ್ಲಿ ಸುಖ ಇಲ್ಲ, ನಮಗ್ ಬರೀ ಭ್ರಮೆ ಅಷ್ಟೇನೆ. ನಿಜವಾದ ಸುಖ ಇತ್ತೇನೋ? ಮಗನೋ ಮಗಳು, ಸರಿ ಅವಳು ದೊಡ್ಡರಾದ್ರು, ಮಕ್ಕಳು ಮೊಮ್ಮಕ್ಕಳಾದ್ರು, ಅವ್ರಿಗೆಲ್ಲ ಮಾಡಿದ್ದಾಯ್ತು, ಅಯ್ಯೋ ನನ್ ಮಗ, ಅಯ್ಯೋ ನನ್ ಮೊಮ್ಮಗ, ಅಯ್ಯೋ ನನ್ ಮೊಮ್ಮಗಳು ಅಂತೆಲ್ಲ. ಅವರು ದೊಡ್ಡವರಾದ್ರು, ದೊಡ್ಡವರಾದ್ಮೇಲೆ ಅವ್ರವ್ರ ಕೆಲಸದಲ್ಲಿ ಅವ್ರವ್ರ ಬ್ಯುಸಿ. ಅವಾಗ ಅಯ್ಯೋ ನಾನು ಇಷ್ಟೆಲ್ಲ ಮಾಡೋದ್ನಲ್ಲ ಅವನಿಗಾಗಿ, ನನ್ ಸಮಯನೂ ಬಿಟ್ಟು ನಾನೇನು ಮಾಡಿದೆ. ಈಗ ಅವರೆಲ್ಲ ಯಾರು ಈ ಕಡೆ ನೋಡೋದೇ ಇಲ್ವಲ್ಲ ಅನ್ನೋ ದುಃಖನೂ ಬೇಡ. ಯಾವಾಗ ಅದು ಅಂಟ್ಕೊಳ್ದೆ ಇದ್ರೆ, ಯಾರೋ ಏನೋ ಮಾಡ್ತಾನೆ ಏನೋ ಎಕ್ಸ್ಪೆಕ್ಟೇಷನ್ ಇದ್ರೆ, ಏನು ಇಲ್ಲದೆ ವಿತೌಟ್ ಎನಿ, ಅದಕ್ಕೇನೆ ಕರ್ಮಣ್ಯವ ಅಧಿಕಾರಸ್ಥೆ ಮಹಾಫಲೇಶು ಕದಾಚನ. ನನಗದ್ ಸಿಗ್ಲಿ, ವಯಸ್ಸಾದ್ಮೇಲೆ ಮಗನೋ ಮಗಳೋ ಮೊಮ್ಮಗಳು ಅವ್ರು ಬಂದು ನನ್ನನ್ನು ಕಾಪಾಡ್ತಾರೆ, ಈ ಭ್ರಮೆ ಹುಚ್ಚುಗಳೆಲ್ಲ ಹೋಗ್ಬೇಕು. ಇವ್ರು ಯಾರು ನಮ್ಮ ರಕ್ಷಕ ಆಗೋಲ್ಲ. ಸತಿ, ಪುತ್ರ, ಪತಿ, ಮಿತ್ರ, ಈ ಎಲ್ರು ಕೂಡ ಕರ್ಮದ ಒಂದೊಂದು ಅವತಾರಗಳಷ್ಟೇ. ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ ಅಂತ ಕುರಿಗಳಾಗ್ಬಿಡ್ತೀವಿ ನಾವು ಈ ಮೋಹದ ಇದರಲ್ಲಿ, ವ್ಯಾಮೋಹದಲ್ಲಿ. ಅಯ್ಯೋ ನನ್ನ ಮಗ, ಬಂಗಾರದ ಚುಚ್ಚ ಸಿಂಗರದ ಬೊಟ್ಟೆನ್ನುವ ಮಂಗ ಬುದ್ಧಿಯ ಜನರೋ ಮಂಕುತಿಮ್ಮ. ಮಗನೋ ಮಗಳು ಚಿನ್ನದ ಸೂಜಿ ತಗೊಂಡು ಸುತ್ತಾ ಇದ್ದಾಳೆ. ಏನ್ ಹೇಳೋದು? ಚಿನ್ನದ ಸೂಚಿನಲ್ಲಿ ನೋವಾಯ್ತು. ಆದ್ರೆ ಹೇಳೋದು ಅಂದ್ರೆ ಬೇರೆಯವ್ರಿಗೆ, ನೋಡಿ ನನ್ನ ಮಗಳು ಮೊಮ್ಮಗಳು ಮಗನೋ ಯಾರೋ ತುಂಬಾ ಆತ್ಮೀಯರು ಅಂತಂದವರು ಎಷ್ಟು ಚೆನ್ನಾಗಿ ಚುಚ್ಚಿದ್ದಾರೆ, ಚಿನ್ನದ ಸೂಜಿನಲ್ಲಿ ಚುಚ್ಚಿದ್ರು ರೀ, ಸುಮ್ಮನೆ ಆರ್ಡರಿ ಅಲ್ಲ. ಹಿಂಗ್ ಹೇಳುವಂತ ಮಂಗ ಬುದ್ಧಿಯ ಜನರು. ವ್ಯಾಮೋಹಗಳನ್ನ ಕತ್ತರಿಸಬೇಕು. ಇದನ್ನ ಮೋಹ ಮುದ್ಗರ ಒನಕೆಯಿಂದ ಹೊಡಿಬೇಕು ಅಂತಾರೆ. ಮಗನ ಜೊತೆಗೋ ಅಥವಾ ಮಗಳ ಜೊತೆಗೋ, ಆಮೇಲೆ ಏನೋ ಯಾವುದೋ ವಿರಸನೋ ಅಥವಾ ಈಗೋ ಕ್ಲಿಸ್ಟಾಶಸ್ಸು, ನನ್ನ ಮಾತು ಕೇಳಲಿಲ್ಲ ಅಂತಾನೋ ಅವ್ರ ಮೇಲೆ ಬೇಸರ ಬಂದು ಅವರು ದೂರ ಆದ್ರೂ ಕೂಡ ಮತ್ತೆ ಮೊಮ್ಮಗನೋ ಮತ್ತೆ ಬಂದ ಕೇಳಿಯುವಂತದ್ದು. ಇದೇ ಭಗವಂತನ ಮಾಯಿ ಅಂತ ಹೇಳುವಂತದ್ದು. ಹಾಗಾದ್ರೆ ಇವನ್ನೆಲ್ಲ ದ್ವೇಷಿಸ್ಬೇಕಾ? ಮಾತಾಡಿಸೋದೇ ಬೇಡವಾ ಅಂದ್ರೆ ಹಾಗಲ್ಲ. ಅವ್ರನ್ನ ಮಾತಾಡ್ಸಿ, ಬಂದು ಮಾತಾಡ್ಸಿದ್ರ ಮಾತಾಡ್ಸ್ಲಿಲ್ವ ಬೇಸರ ಬೇಡ ನಿಮಗೆ. ಅವ್ರು ಬಾಳ ಅವ್ರದ್ದು, ಅವ್ರು ಬ್ಯುಸಿಯಾಗಿದ್ರು, ಅವ್ರು ಇದ್ರಲ್ಲಿ ಇದ್ರು, ಆಯ್ತು. ಮತ್ತೆ ಅಯ್ಯೋ ನಮ್ಮವನು ಹೋಗ್ಬಿಡ್ತಾನಲ್ಲ ಕೆಟ್ಟ ದಾರಿನಲ್ಲಿ ಅಥವಾ ಇದಾಗ್ಬಿಡ್ತಾನಲ್ಲ ಅಂದ್ರೆ ನೀವು ಭಗವಂತ ಪ್ರಾರ್ಥನೆ ಮಾಡಿ. ನೀವು ತಿರ್ಸೋಕಾಗುತ್ತೇನೆ ಅವರನ್ನ? ಒತ್ತನಕ್ಕೆ ತಂಜನಲ್ಲ. ಇನ್ನು ಅತಿಯಾಗಿ ನೀವ್ ಹೇಳಕ್ ಹೋದ್ರೆ ಅವರು, ನೀನ್ ನಮ್ ತಲೆ ತಿನ್ಬೇಡ, ನಮಗ್ ಬಾಳೋದ್ ನಮಗ್ ಗೊತ್ತಿದೆ, ನಿನ್ ಪಾಡದ್ ನೀನ್ ಇರು ಅಂತ ಹೇಳಿಸ್ಕೊಂಡು ಆಮೇಲೆ ಸುಮ್ನಿರ್ಬೇಕಾ? ಅದ್ರ ಬದಲು ಸುಮ್ನೆ ದೂರ ಇದ್ಬಿಟ್ರೆ, ಅಯ್ಯೋ ನಮ್ಮ ಮಾಮನಾರೋ ಮಾಮಿಯಾರೋ ದೇವ್ರಂತ ಅವರು. ಯಾಕೆ ದೇವ್ರೇನಾದ್ರು ಹೇಳ್ತಾರೆ, ನೀವು ತಪ್ಪು ಮಾಡಿದ್ರೆ ಒಳ್ಳೇದು ಮಾಡಿದ್ರೆ ಸುಮ್ನೆ ಅವನ ಸರ್ವಸ್ಯ ಸಾಕ್ಷಿ. ಹಾಗೆ ಇವರು ಯಾವಾಗ ಇನ್ನೊಬ್ಬರ ಸ್ವಂತ ಮಕ್ಕಳು ಅವರ ಕುಟುಂಬದ ವ್ಯವಹಾರದಲ್ಲಿ ತಲೆ ಹಾಕದೇ ಇದ್ರೆ ಅವ್ರಿಗೂ ಸಂತೋಷ. ಸೊ ಇದೇನು ಅಂದ್ರೆ ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ, ಏಟ್ ತಿಂದು 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 ಆಮೇಲೆ ಅದರಿಂದ ಬಿಡ್ತೀವಿ ನಾವು. ಅಲ್ಲಿ ತನಕ ಅಯ್ಯೋ ನಂದು, ನನಗೆಲ್ಲ ಗೊತ್ತಾಗ್ಬೇಕು, ಅವನು ಎಲ್ಲೋದ, ಎಲ್ಲಾರು ಹೋಗ್ಲಿ, ಏನಾರು ಮಾಡ್ಲಿ, ಏನ್ಬೇಕು ನಮಗೆ? ತಮಾಷೆಯಾಗಿ ಕಾಣಿಸ್ಬೋದು, ನಿಜವಾಗ್ಲು ಇದನ್ನೆಲ್ಲ ಬಿಟ್ಕೊಂಡು ಬಂದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ, ನಮ್ಮ ಉದ್ಧಾರಕ್ಕೆ ನಾವು ನೋಡೋಣ. ಆಯ್ತಲ್ಲ, ಕರ್ಮಯುತವಾಗಿ ಮಾಡಿದ್ದಾಯ್ತು, ತಂದೆಯಾಗಿ ತಾಯಿಯಾಗಿ ಏನ್ ಕರ್ತವ್ಯನೋ ಅವರನ್ನು ಬೆಳೆಸಿ ಮಾಡಿದ್ದಾಯ್ತು. ಇನ್ನು ಅವ್ರು ಬಾಳ ಅವ್ರ ಕರ್ಮದ ಪ್ರಕಾರ ಅವರು ಅನುಭವಿಸ್ತಾರೋ ಸಂತೋಷ ಪಡ್ತಾರೋ, ಎರಡಕ್ಕೂ ಅವರುಗಳು. ಹೀಗೆ ನಿರ್ಲಿಪ್ತತೆ ಬೇಕು ನಮಗೆ. ನಮ್ಮ ಉದ್ಧಾರದ ಬಗ್ಗೆ ಯೋಚನೆ ಮಾಡೋಣ.
ವಾನಪ್ರಸ್ಥದಲ್ಲಿ ಇದೆ ಬಹಳ ಮುಖ್ಯವಾಗಿ ಬರಬೇಕಾದ್ದು. ಬಯಕೆಗಳು ನಮ್ದನ್ನೆಲ್ಲ ಮಿನಿಮೈಸ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು. ಇದು ಸ್ವಾರ್ಥ ಅಂತ ಆಗೋಲ್ಲ. ಅವರವರದವರಿಗೆ, ಅವರವರ ಬಾಳವರಿಗೆ. ಇದನ್ನ ನಾವು ಕಳಚ್ಕೊಂಡ್ರೆ ಮಾತ್ರ ಭಗವಂತನ ಹತ್ರ ಹೋಗಕ್ ಸಾಧ್ಯವಾಗುತ್ತೆ. ಇಲ್ದಿದ್ರೆ ಬದಲು ಇದ್ರಲ್ಲೇನೆ ನಾನು ತುಂಬಾ ಚೆನ್ನಾಗಿದ್ದೀನಿ, ಮಕ್ಕಳು ಮೊಮ್ಮಕ್ಕಳ ಜೊತೆ ಆನಂದವಾಗಿ ಮರಿ ಮಕ್ಕಳು, ಅವ್ರ ಸಮಾಜ ಇವ್ರ ಸಮಾಚಾರ, ಅದ್ದು ಇದ್ದು ಏನೆಲ್ಲ ತಿಳ್ಕೊಂಡು ಅವರೆಲ್ಲ ಹೋದಂತೆ, ಇವನೇನೋ ಮಾಡದ್ನಂತೆ, ಅದ್ದಂತೆ ಇದ್ದಂತೆ, ಯಾರೇನೇನ್ ಮಾಡಿದ್ರು ಅವ್ರವ್ರು ಆಯ್ತು. ಎಲ್ರಿಗೂ ಕೆಟ್ಟದಂತೂ ಬಯಸೋದ್ ಬೇಡ, ಒಳ್ಳೇದು ಎಲ್ಲಾರು ಚೆನ್ನಾಗಿರ್ಲಿ, ಮಂಗಳಾನಿ ಭವಂತು ಅಂತ ಹೇಳಿ ಬಿಟ್ಟು ಬಿಡ್ಬೇಕು. ಅವರವರ ಕರ್ಮಕ್ಕೆ ಅನುಗುಣವಾಗಿ ಅನುಕೂಲವೋ ಪ್ರತಿಕೂಲವೋ ಆಗಿರುತ್ತೆ. ಆದರೆ ಮುಕ್ತ ಅವಸ್ಥೆಯಲ್ಲಿ ಯಾರು ಮುಕ್ತನಾದನೋ, ಈ ಶರೀರವನ್ನ ಬಿಟ್ಟು ಭಗವಂತನಲ್ಲಿ ಹೋಗ್ಬೇಕು ಅನ್ನೋ ಬೈಗೆ ಹೊರದು, ಇನಿಪ್ಪಿರವಿ ಯಾನ್ಮೇಂಡೇನ್, ನನಗೆ ಇನ್ನೊಂದು ಮರುಹುಟ್ಟು ಬೇಡ ತಂದೆ, ಸಾಕು, ಈ ಜನ್ಮದಲ್ಲೇ ನೋಡಿದ್ದೆಲ್ಲ ಆಯ್ತು, ಏನೇನು ತಿನ್ಬೇಕು, ಏನೇನು ಭೋಗಗಳು ಎಲ್ಲ ಅನುಭವಿಸಿದ್ದಾಯ್ತು, ಏನು ಬೇಕಿಲ್ಲ ನನಗೆ. ಈ ಸ್ಥಿತಿ ಬರೋಕ್ ಸಾಧ್ಯನೋ? ಖಂಡಿತ ಸಾಧ್ಯ, ಇಲ್ಲ ಅಂತಿಲ್ಲ. ನಾನು ಅವರು ಅನಂತರಂಗಾಚಾರ್ಯಲ್ಲಿ ಎಲ್ಲ ಬರೀತಾ ಅವ್ರ ಕಡೆಯ ಕಾಲದ ಇದ್ರದಕ್ಕೆ ಶಾರೀರಿಕವಾಗಿ ಬಂದದ್ದು. ಅವರ ಸುಖತ ಒಬ್ರು ಶ್ರೀ ವೈಷ್ಣವರೇ ಸಿಕ್ಕಿದ್ರು ದಂಪತಿಗಳು. ಪುರುಷ ಬೆಳಗಿಂದ ಸಂಜೆ ತನಕ ಅವ್ರು ನೋಡ್ಕೊಳ್ಳೋಕೆ, ಮಕ್ಕಳು ಅವರವರ ಕೆಲಸದಲ್ಲಿ ಬಿಸಿ, ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ, ಇವರು ಇದ್ ಮಾಡ್ಲಿಲ್ಲ. ಎಲ್ಲ ಮುಗಿದಿದ್ದಾಯ್ತು, ಬರೆದಷ್ಟು ಆಯ್ತು, ಬೇಕಾದಷ್ಟು ಪುಸ್ತಕಗಳನ್ನೆಲ್ಲ, ಸನ್ಮಾನಗಳು ಬೇಕಾದಷ್ಟು ಆಯ್ತು, ಡೆಲ್ಲಿಯಿಂದನೂ ಅವ್ರಿಗಾಯ್ತು ಸನ್ಮಾನ. ಇವ್ರನ್ನ ಅಲ್ಲಿ ಕರೆದ್ರು, ಇವ್ರು ಹೋಗಕ್ಕಾಗಲ್ಲ ಅಂದ್ರ ಕಡೆಗೆ ಇಲ್ಲಿ ಗವರ್ನರು ಅವರನ್ನು ಕರೆದು ಅವರಿಂದ ಅವರ ಪರವಾಗಿ 1 ಲಕ್ಷ ಇದು ಮತ್ತೆ ಏನೇನೋ ಇದನ್ನೆಲ್ಲ ಕೊಟ್ಟಿದ್ದು, ಬಿರುದು ರತ್ನ ಇದನ್ನೆಲ್ಲ. ಏನು ಆಗ್ಬೇಕಾಗಿಲ್ಲ ಹೇಳಿದ್ರು, ನಾನೇನು ಸಂಪಾದನೆ ಮಾಡ್ಬೇಕಾಗಿಲ್ಲ ಇವಾಗ, ಅದರಿಂದ ನನ್ನ ಮಕ್ಕಳಿಗೆ ಏನೋ ನಾನು ಮಾಡಬೇಕು ಅನ್ನೋದಿಲ್ಲ. ಎಷ್ಟು ಮಟ್ಟಿಗೆ ಅವ್ರ ಮಾತುಗಳು ಅವು ಬಂದಿದ್ದು ಅಂದ್ರೆ, ಯಾರಿಂದ ನನಗೇನು ಆಗ್ಬೇಕಾಗಿಲ್ಲ, ನಾನು ಐ ಆಮ್ ಜಸ್ಟ್ ವೇಟಿಂಗ್, ಅವನು ಯಾವಾಗ ಕೃಪೆ ತೋರಿಸ್ತಾನೋ. ನಾ ಒಂದು ಕಾಲು ಎತ್ಬಿಟ್ಟಿದ್ದೀನಿ, ಅಲ್ಲಿಗೆ ಇನ್ನೊಂದು ಕಾಲು ತೆಗಿಬೇಕು. ಆದ್ರೆ ಏನ್ ಮಾಡೋದು, ನನ್ನ ಕರ್ಮ ಅವನ ಸಂಕಲ್ಪಿಸಿದ ದಿವಸ ಇರ್ಲೇಬೇಕು. ಏನು ಬೇಕಾಗಿಲ್ಲ ನನಗೆ ಅಂದ್ರು. ಹಣ ಬೇಕಾ, ಊಟ ಬೇಕಾ, ಇದು ಬೇಕಾ, ಅದು ಬೇಕಾ, ಇಲ್ಲ ಹೆಸರಾಗ್ಬೇಕಾ, ರಿಕಗ್ನಿಷನ್ ಬೇಕಾ, ಇಲ್ಲ ಯಾರೋ ಬಂದು ನಮಸ್ಕಾರ ಮಾಡ್ಬೇಕಾ, ಅವರು ಬಹಳ ಶ್ರೋತ್ರಿಯರು ಹ್ಞೂ ಅಂತ ಕೇಳಿಸ್ಕೋಬೇಕಾ, ಎಲ್ಲವೂ ಮುಗೀತು, ಸಾಕು. ಅದು ಎಷ್ಟು ಬೇಗ ನಮಗೆ ಅಷ್ಟು ಬಂದ್ರೆ ಅಷ್ಟು ಬೇಗ ನಾವು ಈ ಬಂಧನದಿಂದ ಬಿಡಿಸ್ಕೊಳ್ತೀವಿ. ಹರಿಮಿತ್ರ ಸತಿ ಪುತ್ರ ಎಲ್ಲ ಕರ್ಮದ ಅವತಾರಗಳು ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ ಉರಿಮಾರಿಯಾದೀತು ಅಂದ್ರು. ಈ ಕಡೆ ದಂಡಿಸೋದಕ್ಕೆಲ್ಲ ಬಿಸಿ ತುಪ್ಪ ನನಗೆ ನುಂಗೋಕ್ಕಿಲ್ಲ, ಉಗಿಯೋಕೆ ಅಯ್ಯೋ ತುಪ್ಪ ಇದು ಬಿಸಿ ಗಂಟು ಸುಡ್ತಾ ಇದೆ. ಸಂಸಾರದ ಸುಖ ಇಷ್ಟೇ. ಅದರಿಂದ ಎಷ್ಟೆಷ್ಟರ ಮಟ್ಟಿಗೆ ಅದರಿಂದ ನಾವು ಬಿಡಿಸ್ಕೊಳ್ತೀವೋ ಮಾನಸಿಕವಾಗಿ, ಅಷ್ಟರ ಮಟ್ಟಿಗೆ ನೆಮ್ಮದಿ ಸಿಗುತ್ತೆ. ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು, ಬಿಡಿಸೋ ಈ ಬಂಧನದಿಂದ. ಇಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆನಯ್ಯ. ಆಳ್ವಾರು ಹೇಳ್ತಾರೆ, ಓಡಿ ಓಡಿ ಪಲಪೆರಪ್ಪಂ ಪಿರಂದು ಪಾಡಿ ಆಡಿ ಪಲ್ ಒಳಿಯೇರಿ ಕಂಡೀರ್. ಒಬ್ರ ಇಬ್ರ ಯಾವ್ಯಾವ್ದೋ ದೇವತೆಗಳು, ಏನೇನೋ ವ್ರತಗಳು, ಉಪವಾಸ, ಮತ್ತೊಂದು ಮಗದೊಂದು, ಇಷ್ಟೆಲ್ಲ ಮಾಡಿದ್ರಲ್ಲ ಎಲ್ಲ ಜನ್ಮಗಳಲ್ಲಿ. ಯಾರಾದ್ರೂ ನಿಮ್ಮನ್ನ ಈ ಜನ್ಮದ ಹುಟ್ಟು ಸಾವಿನಿಂದ ಬಿಡುಗಡೆ ಮಾಡಿಸಿದ್ರ? ಕೂಡಿ ವಾನವರೆತ್ತ ನಿನ್ನ ದೇವತೆಗಳು ಬಂದು ಕೊಂಡಾಡುವಂತಹ ನಿತ್ಯ ಸೂರಿಗಳು ಕೊಂಡಾಡುವಂತಹದ್ದು. ತಿರುಕುರುಹೋರದ ನೋಡಿ, ಅವನನ್ನ ಆಶ್ರಯಿಸಿ ಇನ್ನಾದರೂ ನಿಮ್ಮ ಜೀವನನ್ನ ಒಯ್ಮೀನು ಉದ್ಧಾರ ಮಾಡ್ಕೊಳ್ಬಾರ್ದೆ ಅಂತ ಕೇಳೋದಿವರು. ಹಾಗಾಗಿ ಇದೇ ಬರಬೇಕಾದ ವಿವೇಕ. ಅದಕ್ಕಾಗಿ ವೈರಾಗ್ಯ ಉಂಟಾದ್ರೆ ಭಗವಂತನ ಕಡೆಗೆ ಮನಸ್ಸನ್ನ ಕೇಂದ್ರೀಕರಿಸೋಕಾಗತ್ತೆ. ಇಲ್ದಿದ್ರೆ ಇದೇ ಇದನ್ನ ಆಸ್ತಿ ನನಗಾಯ್ತು, ಮಗಳಿಗಾಯ್ತು, ಮೊಮ್ಮಗನಿಗಾಯ್ತು, ಅವ್ರಾಯ್ತು, ಅಲ್ಲಿಂದ 7 ತಲೆಮಾರಷ್ಟು ಮಾಡಾಯ್ತು. ಹೀಗೆ ಅದರಲ್ಲೇನೆ ಸಂಸಾರದಲ್ಲೇ ಸಂಪೂರ್ಣ ನಿಮಗ್ನ. ಸಂಸಾರ ಎನ್ನುವ ಮಹಾಸಾಗರದಲ್ಲಿ ತಳವೇ ಇಲ್ಲದಂತಹದ್ದು, ಹೋಗ್ತಾ ಇರೋದು ಮತ್ತು ಡೀಪ್ ಅಂಡ್ ಡೀಪ್ ಒಳಗಡೆ. ಹಾಗಾಗದಂತೆ ರಕ್ಷಣೆ ಆಗಬೇಕು. ಈಶ್ವರನಿಗೆ ಹೇಗೆ ಈ ತ್ರಿಗುಣ ಪ್ರತಿಕೂಲವಾಗಿರೋದೋ
ಹಾಗೆಯೇ ಕರ್ಮಾನುಬಂಧದಿಂದ ಬಿಡುಗಡೆ ಹೊಂದಿರುವ ಮುಕ್ತರಿಗೂ ಸಹ ಅದು ಪ್ರತಿಕೂಲವಾಗುತ್ತೆ. ಪ್ರಪತ್ತಿಯನ್ನ ಮಾಡಿ ಅದರಲ್ಲಿ ನಂಬಿಕೆ ಶ್ರದ್ಧೆಯನ್ನು ಮಾಡಿ ಇಟ್ಕೊಂಡು ಮಾಡಿದ್ರೆ ಸಹಜವಾಗಿ ಅಂತವ್ರಿಗೆ ಈ ರೀತಿಯ ವೈರಾಗ್ಯ ಬರುತ್ತೆ. ಈಗ ನಾನು ನಮ್ಮ ಗುರುಗಳು ಹೇಳ್ದಂತೆ, ಅವರ ಆಚಾರ್ಯರ ಕೃಪೆ ಇದೆಲ್ಲ ಆಯ್ತು, ಸಾಕು, ಈ ಶರೀರದಲ್ಲಿ ಮಾಡಿದ್ದೆಲ್ಲ ಆಯ್ತು, ಮುಗೀತು, ಈ ಶರೀರ ಜೀರ್ಣವಾಗಿದೆ, ಬಿದ್ದೋಗ್ಬೇಕದು. ಪತತ್ಯವಶ್ಯಂ ಶ್ಲತ ಸಂಧಿ ಝರ್ಝರಂ ಕಿಮೌಷಧ ಹಿ ಕ್ಲಿಶ್ಯಂ ಕ್ಲಿಶ್ಯಸಿ ಮೂಢದುರ್ಮತೆ ನಿರಾಮಯಂ. ಆಮಯ ಅಂದ್ರೆ ರೋಗ. ನಿರಾಮಯಂ ಕೃಷ್ಣ ರಸಾಯನಂ ಪಿಬ. ಕೃಷ್ಣ ರಾಮ ಅವನ್ ನೆನೆಸ್ಕೊಳ್ತಾ ಇರೋಣ, ಅವನ ಕಡೆಗೆ ಹೆಚ್ಚಿಗೆ ನಾವು ನಮ್ಮ ಮನಸ್ಸನ್ನ ಕೇಂದ್ರೀಕರಿಸೋಣ. ಈ ಮಧ್ಯದಲ್ಲಿ ಮಕ್ಕಳು ಅವರು ಇವರು ಬಂದ್ರೆ ಮಾತಾಡಿಸಿ ಅವರು ಆಯ್ತು ಹೋಗುದು ಬನ್ನಿ ಸಂತೋಷ ಅಷ್ಟೇ. ಹೊರಗಿನ ಇದರಲ್ಲಿ ಅವರನ್ನ ವ್ಯವಹಾರ ಒಂಚೂರು ಮಾತಾಡ್ಸೋದು ಬಿಟ್ಟು ಬಿಡೋದಷ್ಟೇ. ಆದ್ರೆ ಅವರ ವಿಷಯದಲ್ಲೋ ಅಥವಾ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಇಲ್ಲ ಅವ್ರನ್ನೇನೋ ಉದ್ಧಾರ ಮಾಡ್ತೀವಿ ಅನ್ನೋದು, ಇದೆಲ್ಲ ಹುಚ್ಚುತನಗಳನ್ನ ನಾವು ಬಿಡಬೇಕು. ಬಿಟ್ಟರೆ ಅವನು ಸಿಗ್ತಾನೆ. ಮುಂದಿನ ವಾಕ್ಯ 17ನೇದು. ಸತ್ವ ಮಾತ್ರ ಆಶ್ರಯಮಾನ ದ್ರವ್ಯಂ ಭೋಗ ವಿಭೂತಿಯಾಯ್ ಸೂರಿ ಸೇವ್ಯಮಾನ ಶ್ರೀಯಪತಿಕ್ಕುಂ ಸೋರಿ ಹೆಳಕ್ಕುಂ ಸೋರಿ ತುಲ್ಯ ಜ್ಞಾನ ವಿಕಾಸಂ ಪೆತ್ತ ಮುಕ್ತರುಕ್ಕುಂ ಸ್ವಚ್ಛಂದ ದೇಹಾದಿರೂಪಮಾಯ್ ಸರ್ವದಾ ಅತ್ಯಂತ ಅನುಕೂಲ ರೂಪಂ ಆಯಿರುಕ್ಕುಂ. ಕೇವಲ ಸತ್ವಕ್ಕೆ ಮಾತ್ರ ಆಶ್ರಯವಾದ ದ್ರವ್ಯ ಭೋಗ ವಿಭೂತಿಯಾಗಿದ್ದು ಸೂರಿಗಳಿಂದ ಸೇವಿಸಲ್ಪಡತಕ್ಕವನಾದ ಶ್ರೀಯಪ್ಪದಿಗೂ ನಿತ್ಯ ಸೂರಿಗಳಿಗೂ ಮತ್ತು ನಿತ್ಯ ಸೂರಿಗಳಿಗೆ ಸಮಾನವಾದ ಜ್ಞಾನ ವಿಕಾಸವನ್ನು ಹೊಂದಿರುವ ಮುಕ್ತರಿಗೂ ಅವರ ಇಷ್ಟಕ್ಕನುಸಾರವಾಗಿ ದೇಹವೇ ಮೊದಲಾದ ರೂಪಗಳಾಗಿ ಎಲ್ಲ ಕಾಲದಲ್ಲಿಯೂ ಅತ್ಯಂತ ಅನುಕೂಲ ರೂಪವಾಗಿರೋದು ಯಾವುದು? ಈ ಪ್ರಕೃತಿ ಶರೀರ. ಇದಕ್ಕಾಗಿಯೇ ಈ ಸಂಕಲ್ಪಗಳಲ್ಲಿ ಹೇಳೋದು ಭಗವದ್ ಭಾಗವತ ಆಚಾರ್ಯ ಪಿತೃ ಕೈಂಕರ್ಯ ಉಪಯುಕ್ತ ಶರೀರ ಸಿದ್ಧಾರ್ಥಂ. ಸರ್ವ ರೋಗಗಳು ನಿವಾರಣೆ ಆಗ್ಲಿ. ಏನ್ ಹಾಗಾದ್ರೆ ಎಷ್ಟು ವರ್ಷ ಇಲ್ಲಿರ್ಬೇಕು? 150-200 ವರ್ಷನ? ನಾವೇನೋ ಬಯಸಿದ್ರೆ ಅದನ್ನ ತೀವ್ರವಾಗಿ ದೀರ್ಘವಾದ ಆಯಿಸ್ಬೇಕು ಅಂದ್ರೆ ಭಗವಂತ ಕೊಡ್ತಾನೆ, ಕೊಡೋದೇ ಇಲ್ಲ ಏನಿಲ್ಲ. ಆದ್ರೆ ನಮ್ಮ ಕಣ್ಣು ಮುಂದೆನೆ ನಮ್ಮ ವಯಸ್ಸರು ಮಕ್ಕಳು ಇವರು ಸಾಯ್ತಾರೆ, ನೋಡೋಕ್ ಸಂತೋಷನ? ಹಾಗಂತ ನಾನು ಬೇಗ ಮುಗಿಸ್ಕೊಡ್ಬೇಕು ಅಂತ ಅನ್ನೋದಲ್ಲ. ನಾನು ಎಷ್ಟಿದ್ನೋ ಹಿಂದಾಗೋದು 1 ಕ್ಷಣ, ಮುಂದಕ್ಕೂ ಆಗೋದು. ನೀನ್ 2 ದಿವಸ ಇಟ್ಟಿರ್ತೀಯ. ಇಲ್ಲೇನೆ ಇದ್ದು ವೈಕುಂಠದಲ್ಲಿ ಏನು ಆ ನಿತ್ಯ ಅವನ ಕೈಂಕರ್ಯ ಮುಕ್ತ ಐಶ್ವರ್ಯ ಇದೆಯೋ ಅದನ್ನ ನಾವು ಇಲ್ಲೇ ಪಡೆಯುವಂತಾದ್ರೆ ಇನ್ನದಕ್ಕಿಂತ ಯಾಕೆ? ಅದಕ್ಕಾಗಿ ದೇಶಿಕರು ವೈಕುಂಠ ವಾಸೇಪಿ ನಮೇ ವಿಲಾಶಃ ಅಂದ್ರು. ಆ ಸೇವೆ ನನಗೆ ಇಲ್ಲೇ ನೀನು ಕೊಡೋದಾದ್ರೆ ಆ ಕೈಂಕರ್ಯವನ್ನ, ವೈಕುಂಠವೇ ಬೇಡ ಅಂದ್ರು. ವೈಕುಂಠ ಕಡಿಮೆ ಅಥವಾ ಅದು ಬೇಡ ಅಂತನೋ ಅರ್ಥ ಅಲ್ಲ, ಇಲ್ಲೇ ಆ ರೀತಿಯ ಅನುಸಂಧಾನ. ಅದಕ್ಕಾಗಿ ಶರೀರವೂ ಕೂಡ ಆಗ್ಲಿ ಇದೇ ಆಗ್ಲಿ ಎಲ್ಲವೂ ಕೂಡ. ಹಾಗಾರೇನು ಅವ್ರಿಗೆ ಮುಕ್ತರಾದವ್ರಿಗೆ ಏನು ಕಷ್ಟನೇ ಬರೋಲ್ಲ, ದುಃಖನೇ ಬರೋಲ್ಲ, ರೋಗನೇ ಬರೋಲ್ವಾ ಅಂದ್ರೆ ಯಾವುದು ಅದಾಗಿ ಕಾಣಿಸೋದೇ ಇಲ್ಲ ಅವ್ರಿಗೆ. ಅದು ಅನುಕೂಲವಾಗಿ ಇರುತ್ತೆ. ಈ ರೀತಿ ಎಲ್ಲ ಕಾಲದಲ್ಲಿಯೂ ಅತ್ಯಂತ ಅನುಕೂಲ ರೂಪವಾಗಿ ಇರುತ್ತೆ. ಶುದ್ಧ ಸತ್ವ ಎಂಬುದು ಒಂದು ಅಚೇತನ ದ್ರವ್ಯ. ಅದು ಪ್ರಕೃತಿಯಂತೆ ಸತ್ವ ರಜಸ್ ಮತ್ತು ತಮಸ್ಸುಗಳಿಗೆ ಆಶ್ರಯವಾಗಿಲ್ಲದೆ ಕೇವಲ ಸತ್ವಗುಣಕ್ಕೆ ಮಾತ್ರವೇ ಆಶ್ರಯವಾದ ದ್ರವ್ಯ ಶುದ್ಧ ಸತ್ವ. ಶುದ್ಧ ಸತ್ವ ಅನ್ನೋದೇನು? ಅದೇನೆ ವೈಕುಂಠ, ಅಪರಾಜಿತ, ಬರೀ ಸತ್ವಗುಣ ಮಾತ್ರ ಇರುವಂತಹದ್ದು. ಅದರ ಸತ್ವಗುಣವು ಸಹ ಪ್ರಕೃತಿಯ ಸತ್ವದಂತಿಲ್ಲದೆ ಸಂಕೋಚ ವಿಕಾಸ ಹೊಂದದಂತಹ ಶುದ್ಧ ಸತ್ವ. ಅದು ಗುಣಕ್ಕೆ ಅತೀತವಾಗಿರುವಂತಹದ್ದು. ಗುಣಾತೀತನಾಗುವ ದ್ವಂದ್ವಗಳಿಂದ ವಿಮುಕ್ತನಾಗುವಂತಂದ್ರೆ ಆ ಸ್ಥಿತಿ ವೈಕುಂಠದಲ್ಲಿ ಎಲ್ಲವೂ ದಿವ್ಯವಾದದ್ದು. ಅಲ್ಲಿ ರಾಜೋ ತಮೋ ಗುಣಗಳ ವೈಪರೀತ್ಯಗಳು ಆಟಾಟೋಪಗಳು ಯಾವುದು ಬರೋಲ್ಲ. ಎಲ್ಲರೂ ಪೂರ್ಣ ಜ್ಞಾನದಿಂದ ಮುಕ್ತರಿಗೆ ಧರ್ಮಭೂತ ಜ್ಞಾನ ಪೂರ್ಣವಾಗಿ ವಿಕಾಸ ಹೊಂದಿರುವಂತಹದ್ದು. ಅದುವೇ ಭೋಗ ವಿಭೂತಿ ಎಂದು ಹೇಳಲ್ಪಡುತ್ತೆ. ಇದು ನಿತ್ಯ ವಿಭೂತಿ, ಅದು ಭೋಗ ವಿಭೂತಿ. ನಿತ್ಯ ವಿಭೂತಿ ಅಂದ್ರೆ ಭೋಗ ವಿಭೂತಿ, ಇದು ಲೀಲಾ ವಿಭೂತಿ ಪ್ರಾಪಂಚಿಕವಾಗಿ. ಆ ಭೋಗ ಹೇಗಂತಂದ್ರೆ ನಿರತಿಶಯ ಸುಖ, ಅದಕ್ಕೆ ಎಂಡೇ ಇಲ್ಲ, ಬೇಸರ ಆಗೋಲ್ಲ. ಅದು ಇಲ್ಲಿ ಅಂತೆ ಯಾವ್ದೋ ಸಿಹಿ ತಿಂದ್ರಿ, ಯಬ್ಬ ಚಿಟ್ಟು ಬಿಡಿ ಸಾಕು ಅಂತ, ಏನೋ ತುಂಬಾ ಇಷ್ಟ,
ಮಾಡಿದ್ದೊಂದು ಸಿಹಿ ಬೆಳಗ್ಗೆನೂ ಅದನ್ನೇ ತಿನ್ನಿ, ಮಧ್ಯಾಹ್ನವೂ ತಿನ್ನಿ, ಸಾಯಂಕಾಲವೂ ತಿನ್ನಿ ಅಂತ ಕಡೆಗೆ ವಾಕರಿಕೆ ಬರುತ್ತದು. ಈ ರೀತಿ ಇದು ಅಂದ್ರೆ ಅಲ್ಲ, ಅದು ನಿರತಿಶಯವಾದದ್ದು. ಸ್ವಾಭಾವಿಕ ಅನವಧಿಕ ಅತಿಶಯ, ಅನವಧಿಕ ಅತಿಶಯ ಎಲ್ಲದಕ್ಕೂ ಸೇರಿಸಿದ್ದಾರೆ ಅಲ್ಲಿ ಗದ್ಯತ್ರಯದಲ್ಲಿ. ಅವನ ರೂಪವಾಗ್ಲಿ, ಅವನ ಗುಣವಾಗಲಿ, ವಿಭವ ಎಲ್ಲ ಪ್ರತಿ ಒಂದೊಂದಕ್ಕೂ ಅನ್ವಯ. ಅದು ಎಲ್ಲಿಂದನೋ ಬಂದಿದ್ದಲ್ಲ, ಆಮೇಲೆ ತಾನಾಗೆ ತೋಳಿತ್ತು ಅಂತಲ್ಲ, ಸಹಜವಾಗಿ ಭಗವಂತನಿರೋದು, ಸ್ವಾಭಾವಿಕವಾದದ್ದು. ಆ ರೀತಿ ಈ ನಿತ್ಯ ವಿಭೂತಿ ಶ್ರೀಯಪತಿಗೂ, ನಿತ್ಯ ಸೂರಿಗಳಿಗೂ ಮತ್ತು ಮುಕ್ತರಿಗೂ ಅವರ ಸಂಕಲ್ಪಕ್ಕೆ ಅನುಸಾರವಾಗಿ ದೇಹವೇ ಮೊದಲಾದ ರೂಪವಾಗಿ ಪರಿಣಮಿಸುತ್ತೆ. ಈ ಶುದ್ಧ ಸತ್ವದಲ್ಲಿ ಅದಕ್ಕೇನೆ ಇದೆಲ್ಲ ಉಪನಿಷತ್ತಿನ ಕಾಲಕ್ಷೇಪಗಳಲ್ಲಿ ನೋಡ್ಬೇಕು ನೀವು. ಕೌಶಿಕಿ ಉಪನಿಷತ್ತು, ಶ್ವೇತಾಶ್ವತರ ಉಪನಿಷತ್ತು, ಇವುಗಳಲ್ಲಿ ಇಲ್ಲಿಂದ ಹೋದಂತ ಚೇತನ ಮುಕ್ತನಾದವನು ಭಗವಂತನಿಗೆ ಅಲ್ಲಿ ಏನೋ ನಿತ್ಯವಾಗಿ ಕೈಂಕರ್ಯ ಮಾಡ್ತಾನೆ. ನಿತ್ಯ ಸೂರಿಗಳ ಸಾರಿಗೆ ಸೇರಿದ ಅವನು ಮುಕ್ತ. ಯಾಕೆ? ಕರ್ಮ ಬಂಧದಿಂದ ಬಿಡಿಸ್ಕೊಂಡ. ಅಲ್ಲಿ ಹೋದ್ಮೇಲೆ ಅವನು ಆನಂದವಾಗಿ ಇರ್ತಾನೆ. ಅವನಿಗೇನು ಅನ್ಸುತ್ತೆ ಅಂದ್ರೆ, ನಾನು ಇನ್ನೂ ಒಂದ್ 2 ಶರೀರ ತಗೊಂಡು ಭಗವಂತನಿಗೆ ನಾನು ಸೇವೆ ಮಾಡ್ಬೇಕು ಅಂದ್ರೆ ಅವನಿಗೆ 2-3 ಶರೀರ ಉಂಟಾಗುತ್ತೆ. ಆ 3 ಶರೀರದಿಂದ ಏನ್ ಮಾಡ್ಬೇಕು ಅವನು? 3-4ರಿಂದ ಭಗವಂತನಿಗೆ ಕೈಂಕರ್ಯ. ಏಕದಾ ಭವತಿ, ದ್ವಿಧಾ ಭವತಿ, ಎಲ್ಲವೂ ಅವನಿಗಾಗಿಯೇ ಮಾಡುವಂಥದ್ದು. ಯಾಕೆಂದ್ರೆ ಪೂರ್ಣ ಜ್ಞಾನ ಅಲ್ಲಿ. ಬೇರೆಯವರಿಗಿಂತ ನಾನು 4 ಕೈಗಳಿಂದ ಮಾಡ್ತಾ ಇದ್ದೀನಿ ಅನ್ನೋದಿಲ್ಲ, ಬೇರೆಯವ್ರಿಗೆ ಕಂಪೇರ್ ಮಾಡೋದು ಇಲ್ಲ. ಪ್ರತಿ ಒಬ್ಬರು ಕೂಡ ಒಂದು ಸ್ವಲ್ಪನೂ ಆ ಜ್ಞಾನಕ್ಕೆ ಈ ಗುಣಗಳ ವೈಪರೀತ್ಯ ಇದೆಲ್ಲ ಸೇರೋದಿಲ್ಲ. ಎಲ್ಲ ಶುದ್ಧ ಸತ್ವಗುಣದಲ್ಲಿದ್ದಾರೆ, ಭಗವಂತನಿಗೆ ಸಮಾನವಾದ ಆನಂದದಲ್ಲಿದ್ದಾರೆ. ಭಗವಂತನಿಗೆ ಸೇವೆ ಮಾಡೋದೇ ಅವರ ನಿತ್ಯ ಇದರಲ್ಲಿ ಆಗಿರುವಂತಹದ್ದು. ಈ ನಿತ್ಯ ಸೂರಿಗಳು ಅವ್ರು ಅಲ್ಲೇ ಇರೋರು, ಅವ್ರು ಬಂದೇ ಇಲ್ಲ ಇಲ್ಲಿಗೆ ಪ್ರಾಪಂಚಿಕವಾಗಿ. ಈ ಲೀಲಾ ವಿಭೂತಿಗೆ ಬಂದದ್ದೇ ಇಲ್ಲ. ಸದಾ ಪಶ್ಯಂತಿ ಸೂರ್ಯ. ಮತ್ತೆ ಈ ಚೇತನರು ಅವರು ಇವರು ಅಂಶಜರು ಅಂತಂದ್ರೆ ಭಗವಂತನ ಆಣತಿಯ ಮೇಲೆ ಲೋಕದ ಉದ್ಧಾರಕ್ಕಾಗಿ ಅವತಾರಗಳು. ಅದಕ್ಕೆ ಇದೆಲ್ಲ ಅವತಾರ ಹೇಳೋದು. ಆಳ್ವಾರರುಗಳು ಭಗವಂತನ ಆಯುಧಗಳ ಅಂಶಜರಾಗಿ ಬಂದದ್ದು. ಗೋದಾದೇವಿ ಇವತ್ತು ಭೋಗಿ ಹಬ್ಬ, ಅವಳ ಆಂಡಾಳ್ ಕಲ್ಯಾಣ ಪ್ರತಿಯೊಬ್ಬರ ಮನೆಯಲ್ಲಿ ನಡಿಬೇಕಾದದ್ದು. ಬೆಳಗ್ಗೆ ಭಗವಂತ ನಡೆಸ್ಕೊಂಡ, ಆಯ್ತು. ಹೋಮವೂ ಆಯ್ತು, ರಾಜ ಹೋಮ, ಅಷ್ಟಾಕ್ಷರಿ, ದ್ವೈ ಮಂತ್ರ ಎಲ್ಲ. ಹೀಗೆ ಭೂದೇವಿಯ ಸ್ವರೂಪಳೆಯಾಗಿ ನೀಲಾದೇವಿ ಗೋದ ನಪ್ಪಿನ್ನೆಯಾಗಿ ಬಂದು ಅವಳು ನಡೆಸಿದಂತಹದ್ದು ಈ ಭೋಗಿ ಹಬ್ಬ. ವಿಶೇಷವಾಗಿ ನಿತ್ಯ ಸೂರ್ಯಗಳಿಗೂ, ಶ್ರೀಯಪತಿಗೂ, ಮುಕ್ತರಿಗೂ ಅವರ ಸಂಕಲ್ಪಕ್ಕೆ ಅನುಸಾರವಾಗಿ ದೇಹವೇ ಮೊದಲಾದ ರೂಪವಾಗಿ ಪರಿಣಮಿಸುತ್ತೆ. ಅಲ್ಲಿಯ ಪ್ರಕೃತಿ ಅದನ್ನೇ ಶುದ್ಧ ಸತ್ವ ಅಂತ ಹೇಳಿದ್ದು. ದೇಹವೇ ಮೊದಲಾದ ಎಂಬುದರಿಂದ ಬೇರೆ ಯಾವ ರೂಪವನ್ನು ಹೊಂದಬೇಕೆಂದು ಅವರು ಸಂಕಲ್ಪಿಸಿದ್ರು ಆಯಾ ರೂಪವಾಗಿ ಎಂಬರ್ಥ. ನಿತ್ಯರು ಮತ್ತು ಮುಕ್ತರು ಭಗವಂತನ ಕೈಂಕರ್ಯ ಮಾಡಲು ವೃಕ್ಷವೋ, ತಟಾಕವೋ, ಮಂಟಪವೋ, ಆಸನವೋ ಮೊದಲಾದ ಯಾವ ರೂಪವನ್ನು ತಳೆಯಬೇಕೆಂದು ಅಷ್ಟು ಇಷ್ಟಪಟ್ರೆ ಆಯಾ ರೂಪವಾಗಿ ಶುದ್ಧ ಸತ್ವ ಉಂಟಾಗತ್ತಲ್ಲಿ. ಈಗ ನಾನೊಂದು ದುಂಬಿಯಾಗಿ ಸದಾ ಭಗವಂತನ ನಾಮ ಸಂಗತಿಯನ್ನ ಜಯಂಕಾರ, ಭ್ರಮರದ ಜಯಂಕಾರ ಅದನ್ನು ಮಾಡಬೇಕು ಅಂದ್ರೆ ಅದು ದುಂಬಿ, ದಿವ್ಯವಾದಂತಹ ದುಂಬಿ ಅಷ್ಟೇ. ಆ ರೀತಿ ನಾನು ಇಲ್ಲ ಒಂದು ಪುಷ್ಪವಾಗಿ ಭಗವಂತನಲ್ಲಿ ನಾನು ಸೇರ್ತೀನಿ ಅಂದ್ರೆ ಅದೇ ಆಗ್ಬಹುದು. ತಾನು ಅನ್ನೋದಿಲ್ಲವೇ ಇಲ್ಲ ಅಲ್ಲಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬದುಕು ಸುಂದರವಾಗಿರೋ ಒಂದು ಇದು ಕವನ. ಹಾಗೆ ಶರೀರ ನಿನ್ನದೇ, ಉಡಲು ನಿನ್ನದೇ, ಉಯಿರು ನಿನ್ನದೇ. ಅದನ್ನ ವ್ಯರ್ಥ ಮಾಡದಿರೋ ಬದುಕು ಭಗವಂತ. ನಿನ್ನ ಕೈಂಕರ್ಯದಲ್ಲಿ ಅದು ಮುಡಿಪಾಗಲಿ, ಇಲ್ಲಿದ್ದಾಗಲೂ ಮಾಡಿ ಅಲ್ಲಿ ನಿತ್ಯ ಕೈಂಕರ್ಯವನ್ನ ನೀನು ದಯಪಾಲಿಸು. ಈ ಹುಟ್ಟು ಸಾವಿನ ಚಕ್ರದಿಂದ ಬಿಡಿಸು. ಇದು ನಮ್ಮ ದಿನಂದಿನ ಪ್ರಾರ್ಥನೆ ಆಗಬೇಕು. ಭಕ್ತಿ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಅಪಮೃತ್ಯು ಪರಿಹಾರಾರ್ಥಂ. ತುಂಬಾ ತೀವ್ರವಾದ ಕೆಟ್ಟ ಮರಣಗಳು ಇವುಗಳು ಆಗೋದು ಬೇಡ. ಯಾಕೆಂದ್ರೆ ಆಯಾಯ ಕರ್ಮಕ್ಕೆ ಸರಿಯಾಗಿ ಅದು ಆ ರೀತಿನಲ್ಲಿ ಆದಾಗ ಅಗ್ನಿದಗ್ಧಾಹ ಅನಗ್ನಿದಗ್ಧಾಹ. ಅಗ್ನಿಯಲ್ಲಿ ದಹನವಾಯಿತು ಶರೀರ, ಇಲ್ಲ ನೀರಿನಲ್ಲೋ ಮತ್ತೊಂದರಲ್ಲೋ ಹೋಗಿ. ಆದ್ರೆ ಆ ರೀತಿ ಪ್ರಾಯಶ್ಚಿತ್ತಗಳು
ಅದಕ್ಕೆ ಮುಕ್ತರೆಲ್ಲ ಇದಕ್ಕೆ ಉತ್ತರಾಯಣ, ಹಗಲು, ಶುಕ್ಲ ಪಕ್ಷ ಇವುಗಳಲ್ಲಿ ಹೊರಡೋದು. ಭೀಷ್ಮ ಕಾದಿದ್ದು ಅದಕ್ಕಾಗಿ. ಇದು ಕಾಲದ ಹಿರಿಮೆಗೆ ಹೇಳಿದಷ್ಟೇ. ಹಾಗಾದ್ರೆ ದಕ್ಷಿಣದಲ್ಲಿ ಹೋದವ್ರಿಗೆ ಇಲ್ವಾ ಅಂತಂದ್ರೆ ಖಂಡಿತ ಉಂಟು. ಅಲ್ಲಿ ಪ್ರಪತ್ತಿಯಾದವನು ಇದೆಲ್ಲ ರಿಸ್ಟ್ರಿಕ್ಷನ್ಸ್ ಬರೋದಿಲ್ಲ. ಆದ್ರೆ ಬಯಸೋದೆಲ್ಲ ಒಳ್ಳೇದು, ಅದಕ್ಕೆ ಅನುಕೂಲವಾಗಿಯೇ ಆಗತ್ತೆ ಅಂತ. ಇವನು ಯಾವ ರೂಪವನ್ನ ಇಷ್ಟಪಟ್ರೆ ಆ ರೂಪದಲ್ಲಿ ಶುದ್ಧ ಸತ್ವ ಆಗತ್ತೆ. ಅದು ಸ್ವಯಂ ಪ್ರಕಾಶವಾಗಿದ್ದು ಜ್ಞಾನಾತ್ಮಕವಾದಂತ ದ್ರವ್ಯ. ಆದ್ದರಿಂದ ಅದು ಸರ್ವದ ಅತ್ಯಂತ ಅನುಕೂಲವೇ ಆಗಿರುತ್ತೆ, ಪ್ರತಿಕೂಲವಾಗುವುದಿಲ್ಲ. 18ನೇ ಶ್ಲೋಕ ವಾಕ್ಯ. ಸತ್ವಾದಿ ಗುಣತ್ರಯಮಿல்லாத காலத்ரவ்யம் விபூதி திரவியத்தையும் வியாபித்து நின்னாலும் கல்பாதி விபாகத்தாலே லீலா விபூதியல் ವಿಕಾರ ವಿಶೇಷங்களுக்கு ನಿಯಾಮಕಮಾಯಿ ಇರುக்கும். ಸತ್ವಗೆ ಮೊದಲಾದ 3 ಗುಣಗಳಿಲ್ಲದಂತಹ ಕಾಲ ಎಂಬ ದ್ರವ್ಯವು 2 ವಿಭೂತಿಗಳನ್ನು ವ್ಯಾಪಿಸಿದ್ರೂ ಕೂಡ ಕಲ್ಪವೇ ಮೊದಲಾದ ವಿಭಾಗದಿಂದ ಲೀಲಾ ವಿಭೂತಿಯಲ್ಲಿ ವಿಕಾರ ವಿಶೇಷಗಳನ್ನ ನೇಮಿಸುವುದಾಗಿರುತ್ತೆ. ಈಗ ಕಾಲವೇ ವಿಧಿ ನಿಯಮ, ಕಾಲಕ್ಕೆ ವಶರಾದರು, ದೈವಾಧೀನರಾದರು. ಕಾಲ ಅದನ್ನ ಇಲ್ಲಿ ಭೂತ, ಭವಿಷ್ಯತ್ತು, ವರ್ತಮಾನ ಇವುಗಳನ್ನು ಹೇಳಿದ್ವಿ. ಕಾಲವನ್ನ ಅತಿಕ್ರಮಿಸೋಕೆ ಯಾರಿಗೂ ಆಗೋಲ್ಲ. ಅದು ಭಗವಂತನ ಈ ದ್ರವ್ಯಗಳು ಅಂತ ಹೇಳಿದ್ರಲ್ಲಿ ಬರುವಂತಹದ್ದು. ಕಾಲ ಇದು 2 ವಿಭೂತಿಯನ್ನು ವ್ಯಾಪಿಸಿದೆ. ಲೀಲಾ ವಿಭೂತಿಯನ್ನು, ನಿತ್ಯ ವಿಭೂತಿಯಲ್ಲಿ. ನಿತ್ಯ ವಿಭೂತಿಯಲ್ಲಿ ಇದಕ್ಕೇನು ಅಲ್ಲಿ ಏನಿಲ್ಲ. ಆದ್ರೆ ಇಲ್ಲಿ ಅದು ಪ್ರಧಾನ. ಕಾಲದಂತೆ ಎಲ್ಲವೂ ನಡೆಯೋದು. ಕಾಲಾಯ ತಸ್ಮೈ ನಮಃ. ಯಾವ ಕಾಲದಲ್ಲಿ ಏನೇನಾಗ್ಬೇಕು, ಪ್ರಕೃತಿಯಲ್ಲಿ ಬದಲಾವಣೆಗಳು. ಈಗ ವಸಂತ ಋತು ಶುರುವಾಯ್ತು ಅಂದ್ರೆ ಮರ ಗಿಡಗಳೆಲ್ಲ ಚಿಗುರುತ್ತೆ, ಎಲ್ಲವೂ ಪ್ರಕೃತಿ ನಗೋದಂತಿದೆ. ಶಿಶಿರ ಅಂತಂದಾಗ ಎಲ್ಲ ಚಳಿಗಾಲ, ಎಲ್ಲ ಬಿದ್ದೋಗುತ್ತೆ. ಫಾಲ್ ಅಂತಾರ ಅಲ್ಲಿ, ಸೀಸನ್ನು, ಎಲೆಗಳು ಉದುರೋಗುವಂತಹದ್ದು ಎಲ್ಲ ಕಾಲದ ಪರಿಣಾಮಗಳು. ಆ ಕಾಲದ ಪರಿಣಾಮ ನಮ್ಮ ಮೇಲೂ ಉಂಟು. ಬಿಸಿಲು ಆದಾಗ ಶೆಕೆ, ಅಯ್ಯೋ ಫ್ಯಾನ್ ಬೇಕು, AC ಬೇಕು ಅಂತ. ಚಳಿ ಆಯ್ತು, ಏನು ಉಣ್ಣೆ ಇದನ್ನ ಮತ್ತೊಂದು ಮಗದೊಂದು ಹೊತ್ಕೊಳ್ಳಿ, ತಲೆಗೆ ಹಾಕೊಳ್ಳಿ, ಕುಲಾವಿ ಮತ್ತೊಂದು, ಎಲ್ಲ ಕಾಲದ ವೈಪರೀತ್ಯಗಳು. ಅದರಿಂದ ಋತುಗಳಲ್ಲಿ ಆಗುವಂತಹದ್ದು, ಮಾಸಗಳಲ್ಲಿ ಬದಲಾವಣೆಗಳು, ಋತುಗಳು ಇವುಗಳೆಲ್ಲ ಉಂಟಾಗೋದು ಎಲ್ಲ ಕಾಲದ್ರವ್ಯ. ಅಚೇತನ ದ್ರವ್ಯಗಳಲ್ಲಿ ಕಾಲನೂ ಒಂದು. ಕಾಲವು ಸತ್ವ, ರಜಸ್ಸು ಮತ್ತು ತಮಸ್ಸುಗಳಿಲ್ಲದ ವಿಶೇಷ ದ್ರವ್ಯ. ಕಾಲವು ವಿಭುವಾಗಿ ಉಭಯ ವಿಭೂತಿಗಳನ್ನ ವ್ಯಾಪಿಸಿದೆ. ಕಾಲ ಸದಾ ಪಶ್ಯಂತಿ ಸೂರ್ಯ ಸದೇವ ಸೌಮ್ಯ ಇದಮಗ್ರ ಆಸೀತ್ ಎಂಬ ಶ್ರುತಿಗಳಲ್ಲಿ ಸದಾ, ಅಗ್ರೆ ಮುಂತಾದ ಶಬ್ದಗಳು ಕಾಲವನ್ನು ಸೂಚಿಸುತ್ತೆ. ಇದಮಗ್ರ ಆಸೀತ್ ಲೀಲಾ ವಿಭೂತಿಯಾದ ಪ್ರಕೃತಿ ಮಂಡಲದಲ್ಲಿ ಮುಹೂರ್ತ, ದಿನ, ಪಕ್ಷ, ಸಂವತ್ಸರ, ಕಲ್ಪ, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಎಲ್ಲ ಕಾಲದ ಇದು ಬರ್ಬೇಕಾದ್ರೆ ಲೆಕ್ಕಗಳು. ಇದೇ ಮೊದಲ ವಿಭಾಗಗಳಿಂದ ಕಾಲ ತಿಳಿಯುತ್ತೆ. ಈ ಕಾಲದ ವಿಕಾರಗಳಿಗೆಲ್ಲ ಅದು ನಿಯಾಮಕವಾಗಿದೆ. ಕಾಲಶ್ಚ ನಾರಾಯಣ. ಇಲ್ಲಿ ಎಲ್ಲವೂ ಕಾಲದ ಅಧೀನದಲ್ಲೇ ಇರುವಂತಹದ್ದು. ಅದು ಅಖಂಡ ಕಾಲವೆಂದು, ಖಂಡ ಕಾಲವೆಂದು ತೋರುತ್ತೆ. ಕಾಲ ವಿಭಾಗಗಳೆಲ್ಲ ಇಲ್ಲಿನ ವಸ್ತುಗಳ ವಿಕಾರವನ್ನ ತಿಳಿಸುತ್ತೆ. ಪ್ರತಿಯೊಬ್ಬ ಚೇತನನ ಆಯುರ್ಮಾನವು ಕಾಲ ನಿಯತವಾಗಿರೋದು. ಇಂದಾಗದ ಒಂದು ಕ್ಷಣ, ಮುಂದಕ್ಕೂ ಆಗದದು, ಸಂದ ಲೆಕ್ಕವದೆಲ್ಲ ಕಾಲ. ಕಾಲವನ್ನ ಮೀರಿ ಯಾರು ನಡೀಲಿಕ್ಕೆ ಸಾಧ್ಯವೋ? ಪರಮಾತ್ಮನ ಸೃಷ್ಟಿಯಲ್ಲಿ ಕಾಲವನ್ನ ಉಪಾದಾನ ದ್ರವ್ಯವನ್ನಾಗಿ ಅವನು ಉಪಯೋಗಿಸ್ತಾನೆ. ಉಪಾದಾನ ದ್ರವ್ಯ ಮೂಲ ಪ್ರಕೃತಿ, ಸಹಕಾರಿ ಇದು ಉಪಾದಾನ ಕಾರಣ, ನಿಮಿತ್ತ ಕಾರಣ ಅಂತೆಲ್ಲ ಹೇಳ್ತೀವಲ್ಲ, ಅದರಲ್ಲಿ ಬರುವಂತ. ಮುಂದಿನ ವಾಕ್ಯ. ஜீவாத்ம பரமாத்மாக்களுடைய ஞானமும் குணத்திரயரகிதமான அச்சேதன திரவியமாய் தன்னையும் தான் அல்லாதவற்றையும் தன் ஆசிரியத்துக்கு பிரகாசிப்பிக்கமத்தாகையாக சித் சப்தமச்சமாய் தான் ஒரு ஞானத்துக்கு ஆசிரியம் அல்லாமையால
ಅಚಿತ್ ಶಬ್ದವಾಚ್ಯಮಂ ಆಯಿರುಕ್ಕಂ. ಜೀವಾತ್ಮ ಮತ್ತು ಪರಮಾತ್ಮರ ಜ್ಞಾನವು ಗುಣತ್ರಯರಹಿತವಾದ ಅಚೇತನ ದ್ರವ್ಯವಾಗಿದ್ದು ತನ್ನನ್ನು ಮತ್ತೆಲ್ಲವನ್ನು ತನ್ನ ಆಶ್ರಯಕ್ಕೆ ಪ್ರಕಾಶಪಡಿಸುವುದರಿಂದ ಚಿತ್ ಶಬ್ದವಾಚ್ಯನಾಗಿದ್ದು, ತಾನು ಒಂದು ಜ್ಞಾನಕ್ಕೆ ಆಶ್ರಯವಲ್ಲದ್ದರಿಂದ ಅಚಿತ್ ಎಂದು ಕೂಡ ಹೇಳಲ್ಪಡುತ್ತೆ. ಯಾವುದು? ಧರ್ಮಭೂತ ಜ್ಞಾನ. ಏನು ಇದು ಧರ್ಮಭೂತ ಜ್ಞಾನ ಅಂದ್ರೆ? ಇದು ಬರೀ ವಿಶಿಷ್ಟಾದ್ವೈತದಲ್ಲಿ ವಿಶೇಷವಾಗಿ ಹೇಳಿ ಅದಕ್ಕೆ ಅರ್ಥವನ್ನ ಹೇಳ್ತಾರೆ. ಅವರುಗಳು ಒಪ್ಪೋದೇ ಇಲ್ಲ, ಯಾರು ಅದ್ವೈತದಲ್ಲಿ. ಆತ್ಮ ಕೇವಲ ವಿಜ್ಞಾನ ಘನ ಏವ ಅಂದ್ರೆ ಇಟ್ ಈಸ್ ಆಬ್ಸಲ್ಯೂಟ್ ನಾಲೆಡ್ಜ್. ಅದು ನಾಲೆಡ್ಜು. ಮತ್ತೆ ಮತ್ತೆ ಹೇಳ್ತೀನಿ ನೆನಪಾಗೋದಕ್ಕೆ. ಕಲ್ಸಕ್ರೆ ಸಿಹಿ ಅನ್ನೋದು ಕಲ್ಸಕ್ರೆ ಗೊತ್ತು. ಕಲ್ಸಕ್ರೆ ತಿಂದವರಿಗೆ ಕಲ್ಸಕ್ರೆ ಸಿಹಿ ಅಂತ ಗೊತ್ತು. ಈಗ ಕಲ್ಸಕ್ರೆಗೂ ಈ ಕಲ್ಲುಗೂ ಪಾಷಾಣ ಕಾಷ್ಟ ಅವುಗಳಿಗೆ ಏನಾದ್ರು ವ್ಯತ್ಯಾಸ ಇದೆಯಾ? ಅವುಗಳಿಗೆ ತಮಗಳಿಗೆ ಏನಾದ್ರು ತೋರ್ಸೋಕ್ಕಾಗತ್ತ? ಅದು ಹೀಗೆ ಆತ್ಮ ಹೇಗೆ ಅಂದ್ರೆ ಅದು ಜ್ಞಾನ ಸ್ವರೂಪ, ಜ್ಞಾನಾಕಾರ. ಆದ್ರೆ ತಾನು ಜ್ಞಾನಿ ಅನ್ನೋದನ್ನ ಈ ಧರ್ಮಭೂತ ಜ್ಞಾನದಿಂದ ತಿಳಿಯುತ್ತೆ. ನಾನು ಅಜ್ಞಾನಿ, ನಾನು ಜ್ಞಾನಿ, ಈ ವಿವೇಕ ಇದೆಯೋ ಇಲ್ವೋ? ಈಗ ನಮಗೂ ಅಚೇತನಕ್ಕೂ ಏನ್ ವ್ಯತ್ಯಾಸ? ಡಿಫರೆನ್ಸ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್. ಉಸಿರಾಡ್ತಾನೆ, ಅದು ಉಸಿರಾಡೋಲ್ಲ. ಅದಕ್ಕೂ ಒಂದು ರೂಪ ಇದೆ, ಒಂದು ಆಕಾರ ಇದೆ. ಒಂದು ಕಲ್ಲು, ಒಂದು ಬೆಂಚ್, ಒಂದು ಪುಸ್ತಕ. ಜೀವ ಇದೆಯಾ ಅದಕ್ಕೆ? ಅದೇ ಆತ್ಮಕ್ಕೆ ಏನು ಅಂದ್ರೆ, ಆತ್ಮಕ್ಕೆ ಗೊತ್ತಾಗತ್ತೆ ಇದು ಪುಸ್ತಕ, ಇದು ಕಲ್ಲು, ಇದು ಅನ್ನೋ ಜ್ಞಾನ. ತಾನು ಜ್ಞಾನಿ, ತಾನು ಅಜ್ಞಾನಿ ಅನ್ನೋದನ್ನ ಧರ್ಮಭೂತ ಜ್ಞಾನದಿಂದ ಇವನು ತಿಳ್ಕೊಳ್ತಾನೆ. ಧರ್ಮಭೂತ ಜ್ಞಾನ ಎಂಬುದು ಸಹ ಒಂದು ಅಚೇತನ ದ್ರವ್ಯ. ಅದು ಜೀವನಿಗೂ ಪರಮಾತ್ಮನಿಗೂ ಧರ್ಮವಾಗಿದ್ದು, ಇದು ಗುಣತ್ರಯ ರಹಿತವಾಗಿದ್ದು. ಯಾವುದು? ಈ ಜ್ಞಾನ ಸತ್ವ ರಜೋತಮ. ಆ ಗುಣಗಳ ಪ್ರಚೋದನೆಯಿಂದ ಇವನು ಸಾತ್ವಿಕನಾಗಬಹುದು, ಇನ್ನೊಂದ್ಸಲಿ ರಾಜಸನಾಗಿ ವರ್ಚಿಸಬಹುದು, ಮತ್ತೊಂದು ತಾಮಸೀಯ ಆಗಬಹುದು. ಅದು ಜ್ಞಾನವಾದ್ದರಿಂದ ಅದನ್ನ ಚಿತ್ ಎಂದು ಕರೆಯಲ್ಪಡುತ್ತೆ. ಆದರೆ ಜ್ಞಾನಕ್ಕೆ ಆಶ್ರಯವಲ್ಲದ್ದರಿಂದ ಅಚಿತ್ ಎಂದು ಸಹ ಹೇಳಲ್ಪಡುತ್ತೆ. ಧರ್ಮಭೂತ ಜ್ಞಾನ ಆತ್ಮವನ್ನ ಚಿತ್ ಅಂತ ಕಳಿದ್ದು. ಯಾಕೆಂದ್ರೆ ಅವನು ತನ್ನನ್ನು ತಾನು ತಿಳಿಯಬಲ್ಲ. ಪರಮಾತ್ಮನನ್ನು ತಿಳಿಬೇಕು ಅನ್ನುವಂತಹದ್ದು ಅರಿವು ಅದು ಉಂಟಾಗುವುದು. ಯಾವ ತಿಳಿಬೇಕು, ಯಾವ ತಿಳಿಬಾರ್ದು ಅನ್ನುವ ವಿವೇಕ, ಡಿಸ್ಕ್ರಿಮಿನೇಷನ್, ಪವರ್ ಟು ಡಿಸ್ಕ್ರಿಮಿನೇಟ್. ಯಾವುದು ಸರಿ, ಯಾವುದು ತಪ್ಪು ಅಂತ ತಿಳಿಯುವಂತಹದ್ದು. ಅದು ಈ ಬೇರೆಯದಕ್ಕಿದೆಯೋ? ಹೋಗ್ಲಿ, ಪ್ರಾಣಿಗಳಿಗಿದೆಯೋ? ಅವುಗಳ ಚೇತನವೇ, ಅವುಗಳು ಪ್ರಾಣ ಇದೆ ಅವುಗಳಿಗೆ. ಆದ್ರೆ ಕರ್ಮದ ಫಲ ಅನುಭವಿಸೋಕೆ ಆ ಶರೀರಗಳು. ಇವಾಗ ಹುಲಿ ಒಂದು ಜಿಂಕೆಯನ್ನು ಕೊಂದು ತಿಂದ್ರೆ ಅದು ಪಾಪ ಆಗೋಲ್ಲ ಅದಕ್ಕೆ, ಯಾಕಂದ್ರೆ ಅದಕ್ಕೆ ಆಹಾರ ಅದು. ಆ ಹುಲಿಯ ಜನ್ಮದಲ್ಲಿ ಇವನು ಎಷ್ಟಿರ್ಬೇಕು ಅಂದ್ರೆ, ಅದು ಈಗ ಬ್ರಾಹ್ಮಣನ ಸೊತ್ತನ್ನು ಅಪಹರಿಸಿದ್ರೆ 10,000 ವರ್ಷ ಕಾಗೆಯಾಗಿ ಹುಟ್ಟುತ್ತಾನೆ ಅಂತ. ಕರ್ಮ ವಿಪಾಕ ಅದ್ರದ್ದು ಸಪರೇಟ್ ಒಂದು ಕೃತಿನೇ ಇದೆ ಅಂತ ಹೇಳ್ತಾ ಇದ್ರು ಗುರುಗಳಿದ್ದಾಗ ವರದರಸ್ಯ ಮಾಡಿ. ಇದೊಂದು ಉದಾಹರಣೆ ನೋಡಿ. ಇವಾಗ ಒಂದು ಕಾಗೆಗೆ 20 ವರ್ಷ ಆಯಸ್ಸು. ಈಗ ಬ್ರಾಹ್ಮಣನ ಸೊತ್ತನ್ನ ಅವನು ಅಪಹರಿಸಿದ್ದಕ್ಕೆ ಕಾಗೆಯಾಗಿ ಹುಟ್ಟಿದ್ದಾನೆ ಅಂದ್ರೆ 10,000 ಜನ್ಮ ಕಾಗೆಯಾಗಿ ಹುಡ್ತಾನೆ ಅಂದ್ರೆ 20,000 ವರ್ಷ ಅವನಿಗಿದೇನೆ. ಕಾಗೆಯಾಗಿ ಹುಡ್ತಾನೆ, 20 ವರ್ಷ ಸಾಯ್ತಾನೆ, ಮತ್ತೆ ಕಾಗೆಯಾಗಿ ಹುಡ್ತಾನೆ. ಇದು ಅವನು ಮಾಡಿದ ಕರ್ಮಕ್ಕೆ ಫಲ. ಆ ರೀತಿ ಅಷ್ಟು ಕಾಲದಲ್ಲಿ ಮುಗಿಸಿ ಎಲ್ಲ ಆದ್ಮೇಲೆ ಏನು ಸುಖದ ವಿಶೇಷ? ಯಾರೋ ಶ್ರಾದ್ದದ್ದು ಇದು ಮಾಡಿದ್ದೋ ಅಥವಾ ಭಾಗವತ ಶೇಷದ್ದನ್ನ ತಿಂದಿದ್ದೋ ಏನು, ಅದು ಅಯಾಚಿತವಾಗಿ ಏನೋ ಅದು ಸುಖದ ವಿಶೇಷ ಸಿಕ್ಕಿದ್ದು. ಅದರಿಂದ ಅದಕ್ಕೆ ಆ ಜನ್ಮದಿಂದ ಬಿಡುಗಡೆ. ಸಜ್ಜನರ ಸೇವೆ, ಶ್ರೋತ್ರಿಯರು ಕಂಡಾಗ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಳ್ಳಿ, ಇವೆಲ್ಲ ಹೇಳುವಂತ ಮಾತು ಸ್ಮೃತಿಗಳಲ್ಲಿ ಬರುವಂತದ್ದು. ಯಾಕೆ ಅಂದ್ರೆ ಅದು ಇವರಿಗೆ ಬೇರೆ ಬೇರೆ ಉತ್ತಮ ಜನ್ಮಗಳಿಗೆ ಕಾರಣವಾಗುತ್ತೆ. ಪುರಾಣದ ಉಲ್ಲೇಖಗಳಲ್ಲಿ ರೀತಿ ಕಥೆಗಳು ಅನೇಕ. ನಾರದ ಒಂದ್ಸಲಿ ಕೇಳದಂತೆ, ಏನಿದು ಸಜ್ಜನರ ಕೃಪೆ ಆಶೀರ್ವಾದ ಅದಿದ್ರೆ ಏನೋ ಆಗತ್ತೆ ಅಂತ ಭಗವಂತನನ್ನ. ಇನ್ನೊಂದು ಕೆಲಸ ಮಾಡೋ, ಈಗ ಭೂಲೋಕದಲ್ಲಿ ಆ ಒಂದು ಕೊಟ್ಟಿಗೆನಲ್ಲಿ ಒಂದು ಹಲ್ಲಿ ಮರಿ ಹಾಕಿದೆ, ಅದನ್ನ ನೋಡ್ಬಿಡ್ವಾ ಅಂತ. ಇವ್ ನಾರದ ಭಗವಂತ ಹೇಳದ ಅಂತ ಬಂದ್ ನೋಡ್ದ. ಇವ್ ನೋಡಿದ್ಮೇಲೆ ಸತ್ತೋಯ್ತು ಅದು.
ಅಲ್ಲಿಂದ ಮುಂದಕ್ಕೆ ನೋಡಿದ್ರೆ ಇನ್ನೊಂದು ಊರಿನಲ್ಲಿ ಇನ್ಯಾವುದೋ ಒಂದು ಹಸು ಕರು ಹಾಕಿದೆ, ಅದನ್ನ ನೋಡಿ ಬಾ ಅಂದ. ನೆಕ್ಸ್ಟ್ ಅದಾದ್ಮೇಲೆ ಇವನು ಭಗವಂತ ಹೇಳಿದ್ಮೇಲೆ ಅಲ್ಲ ಹೋಗಿ ನೋಡದ, ಹಸುವಿನ ಕರು ಆಯ್ತು, ಅದು ಕೂಡ ಇವನ್ ನೋಡಿದ್ಮೇಲೆ ಸತ್ತೋಯ್ತು ಅದು. ಆಮೇಲೆ ಮತ್ತೆ ಬಂದ, ಏನಿದು ಭಗವಂತ ನೀ ಹೇಳ್ದಂಗೆ ಹೋಗಿ ನೋಡಿದ ತಕ್ಷಣ ಆ ಚೇತನ ಆ ಶರೀರ ಬಿಟ್ಟು ಬಿಡುತ್ತೆ ಅಂತ. ಅದಿರ್ಲಿ, ಈಗ ಅಲ್ಲೊಂದು ಪಟ್ಟಣದಲ್ಲಿ ರಾಜಕುಮಾರ ಹುಟ್ಟಿದ್ದಾನೆ, ಅವ್ನು ನೋಡ್ಬಾರ್ದು, ಅಯ್ಯೋ ನಾನು ಹೋಗಲ್ಲ, ನಾನ್ ನೋಡಿದ ತಕ್ಷಣ ಅವನು ಸತ್ ಬಿಟ್ರೆ ಅಂತ ಕತೆ. ಇದು ನಾರದ ಮಹಾನು, ಗೊತ್ತೈತೆ, ನಾರದಕ್ಕೆ ಗೊತ್ತಿಲ್ಲ ಇದು, ಅದ್ರ ತಿಳಿಸೋದಕ್ಕೆ ನಮಗೆ ಇದನ್ನ ಹೇಳಿದ್ದು. ಇವನು ಹೋದ್ರೆ ರಾಜ್ಕುಮಾರ್ ಹೇಳ್ತಾನೆ, ಬನ್ನಿ ಬನ್ನಿ ಮಹಾನ್ ಭಾಗವತರೇ, ಪ್ರಾತಃ ಸ್ಮರಣೀಯರೇ, ನಿಮ್ಮ ಕೃಪೆಯಿಂದ ನೋಡಿ ನಾನು ಯಾವ್ದೋ ಹಲ್ಲಿಯ ಮರಿಯಾಗಿ ಅಲ್ಲಿ ಲಚುಗುಟ್ಕೊಂಡಿದ್ದೆ, ಎಲ್ಲೋ ಕ್ರಿಮಿಕೀಟ ತಿನ್ಕೊಂಡು, ನಿಮ್ಮ ಕೃಪೆ ನಿಮ್ಮ ದರ್ಶನ ನನ್ಗುಂಟಾಯ್ತು, ಆ ಜನ್ಮ ಮುಗೀತು, ಮತ್ತೆ ಹಸುವಾಗಿ ಹುಟ್ಟಿದೆ ನಾನು, ಹಸುವಿನ ಕರುವಾಗಿ. ಅಲ್ಲೂ ಕೂಡ ನೀವು ಬಂದ್ರಿ, ನನಗೆ ಅದರಿಂದನೂ ಮುಕ್ತಿಯಾಗಿ ಈಗ ನೋಡಿ ರಾಜ್ಕುಮಾರ್ನಾಗಿದ್ದಾನೆ ಅಂತ. ಒಂದೊಂದು ಜನ್ಮದಿಂದ ಉತ್ತಮ ಮೇಲಕ್ಕೆ ಬರ್ಬೇಕಾದ್ರೆ ಇದು ಆ ಮಗು ಇದನ್ನ ನಾನು ಕೇಳ್ಕೊಂತ, ಇದಕ್ಕೇನು ಅಂದ್ರೆ ಅಯಾಚಿತಂ ಜಾಯಮಾನ ಕಟಾಕ್ಷ ಅಂತ ಹೆಸರು ಇದಕ್ಕೆ. ಸತ್ಪುರುಷರ ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿದ್ರೆ ಸಾಕು, ಆಚಾರ್ಯರ ಕೃಪೆ, ಅವರ ಸಾನ್ನಿಧ್ಯ, ಸುಮ್ನೆ ಅವ್ರು ನೋಡಿದ್ರೆ ಸಾಕು, ಅವ್ರೇನು ಆಶೀರ್ವಾದ ಮಾಡೋದು ಬೇಕಿಲ್ಲ. ಅದೇನೆ ನಮಗೆ ಉತ್ತಾರಕ, ಅನೇಕ ಜನ್ಮಗಳ ಇದನ್ನ ಮಾಡೋದು. ಅದಕ್ಕೇನೆ ಸರ್ವೇ ವೇದಾಹ ಬ್ರಾಹ್ಮಣೇ ವಸಂತಿ ತಸ್ಮಾತ್ ಬ್ರಾಹ್ಮಣೇಭ್ಯೋ, ಅದರಲ್ಲೂ ವೇದ ವಿದ್ಯೋ ದಿವೆ ದಿವೆ ನಮಸ್ಕುರ್ಯಾತ್. ಕಂಡಾಗ್ಲೆಲ್ಲ ನಮಸ್ಕಾರ ಮಾಡಿ, ಬೆಳಗ್ಗೆ ನೋಡಿದ್ದೆ ನಮಸ್ಕಾರ ಮಾಡಿದ್ದೆ ಅಂದ್ರೆ ಮತ್ತೆ ಮಧ್ಯಾಹ್ನ ನೋಡಿದ್ದಲ್ಲ ಇನ್ನೊಂದ್ಸಲಿ ನಮಸ್ಕಾರ ಮಾಡಿ, ಪುನಃ ನಾಶ್ಲೀಲಂ ಕೀರ್ತಿ, ಅವ್ರ ಬಗ್ಗೆ ಒಂದು ಕೆಟ್ಟ ಮಾತಾಡಬೇಡಿ, ವೇದದ್ದೇ ಸಂದೇಶ ಇದು. ಹೀಗೆ ಕೃಪೆ ಭಗವಂತಂದು ಯಾವ ರೀತಿನಲ್ಲಿ ಹೇಗೆ ಉಂಟಾಗತ್ತೆ ಅನ್ನೋದು ಬಹಳ ಆಶ್ಚರ್ಯ. ಸುಮ್ನೆ ಸಿಗೋದಿಲ್ಲ ಇದು. ಇವನ್ನೇನೋ ಒಂದು ಒಳ್ಳೇದು ನೋಡಿಬಿಟ್ಟು ಅವ್ನು ಮಾಡಿರ್ತಾನೆ. ಇದಕ್ಕೇನೆ ಹಿಂದೆನೋ ಹೇಳಿದ್ನಲ್ಲ, ಅದನ್ನೇ ಮತ್ತೆ ಉದಾಹರಣೆ ಹೇಳ್ತೀನಿ. ದೇವಸ್ಥಾನಕ್ಕೆ ಬಂದ್ರೆ ಆ ಬಾಗಿಲು ಎಂಟ್ರೆನ್ಸ್ ಒಳಗಡೆ ಹೋಗೋದಕ್ಕೆ ತುಂಬಾ ಸಣ್ಣಗಿತ್ತು, ಕಲ್ಲಿನಲ್ಲಿ ಮಾಡಿದಂತ ಫ್ರೇಮ್. ಇವನು ತಲೆ ಎತ್ಕೊಂಡು ಹೋದ್ರೆ ಹಣೆಗೆ ಹೊಡೆಯುತ್ತದು, ಅದರಿಂದ ಭಯ ಪಟ್ಕೊಂಡು ಬಗ್ಬೇಕಾದ್ರೆ ಬಗ್ಗಿದ್ದೀನಿ, ಎಲ್ಲಿ ತಲೆ ಹೊಡಿತೋ ಇಲ್ವೋ, ನಮಗ್ ನನ್ ತಲೆಗೆ ಕಲ್ಲು ಎಲ್ಲಿ ತಗುಲುತ್ತೋ ಅನ್ನೋದ್ರ ಕಡೆ ಗಮನ ಇದೆಯಾ ಹೊರತು ಎದುರುಗಡೆ ನಿಂತಿರೋ ಭಗವಂತನ ನಾವು ನೆನ್ಸ್ಕೊಳ್ತೀವ ತಲೆ ಬಗ್ಸಿ ಬರ್ಬೇಕಾದ್ರೆ. ಎಚ್ಚರಿಕೆ, ಅದಕ್ಕಾಗಿ ತಲೆ ಬಗ್ಸದ್ವಿ. ಆದ್ರೆ ಭಗವಂತ ನೋಡಿದ್ದೇನು ಅಂದ್ರೆ, ನನಗಾಗಿ ಒಂದು ತಲೆ ಬಗ್ಸದ್ನಲ್ಲ, ಅವ್ರಿಗೇನೋ ಒಂದು ಒಳ್ಳೇದು ಮಾಡೋಣ ಅಂತ. ಒಳ್ಳೇದನ್ನೇ ಯಾಕೆ ಮಾಡ್ಬೇಕು ಅಂದ್ರೆ ಹೀಗೆ, ಯಾಕೆ ಯಾವಾಗ್ಲೂ ಒಳ್ಳೇದೇ ಮಾಡ್ಬೇಕು, ಕೆಟ್ಟದನ್ನ ಯಾಕೆ ಮಾಡಬಾರ್ದು ಅಂತಂದ್ರೆ, ಅದರಿಂದ ಫಲ. ನಾಮ ಸಂಕೀರ್ತನೆ ಮಾಡಿದ್ದಕ್ಕೆ ಪ್ರಾರ್ಥನೆಗೆ ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಭಗವಂತನ ನಾಮ ಸಂಕೀರ್ತನೆ ಇವುಗಳನ್ನು ಮಾಡಿದ್ದು. ಹೀಗೆ ಅಯಾಚಿತಂ, ಕೇಳದೇನೆ ಬಯಸದೇನೆ ಬರುವಂತ ಭಾಗ್ಯಗಳು. ಈ ಧರ್ಮಭೂತ ಜ್ಞಾನ ಭಗವಂತನಿಗೂ ಜೀವಾತ್ಮನಿಗೂ ಇಬ್ಬರಿಗೂ ಇರುವಂತಹದ್ದು. ಆದರೆ ಗುಣತ್ರಯ ರಹಿತವಾಗಿದ್ದು, ಅದು ಜ್ಞಾನವಾದ್ದರಿಂದ ಚಿತ್ ಅಂತ ಕೂಡ ಕರೆಯುತ್ತೆ. ಆದರೆ ಜ್ಞಾನಕ್ಕೆ ಆಶ್ರಯವಲ್ಲದ್ರಿಂದ ಅಚಿತ್ ಎಂದು ಹೇಳಲ್ಪಡುತ್ತೆ. ಅದು ಸ್ವಯಂ ಪ್ರಕಾಶವಾಗಿದ್ದು ತನ್ನ ಆಶ್ರಯಕ್ಕೆ ತನ್ನನ್ನು ಇತರ ಪದಾರ್ಥಗಳನ್ನು ಪ್ರಕಾಶಿಸುತ್ತೆ. ಅದನ್ನು ತಿಳಿಯಲು ಆತ್ಮನಿಗೆ ಮತ್ತೊಂದು ಜ್ಞಾನದ ಅವಶ್ಯಕತೆ ಇಲ್ಲ. ಈ ರೀತಿ ಸ್ವಪರ ಪ್ರಕಾಶಕತ್ವ ಇದಕ್ಕಿರೋದ್ರಿಂದ ಇದನ್ನು ಚಿತ್ ಎಂದು ಹೇಳಲಾಗಿದೆ. ಆದ್ದರಿಂದ ಇದನ್ನು 3 ವಿಧ ಅಚೇತನಗಳಲ್ಲಿ ಸೇರಿಸಿದೆ. ಜೀವಾತ್ಮ ಪರಮಾತ್ಮರ ಪರಮಾತ್ಮರ ಭಾಗದಲ್ಲೇ ಸೇರಿಸಲಾಗಿದೆ. ಈ ಧರ್ಮಭೂತ ಜ್ಞಾನ ಜೀವಾತ್ಮ ಮತ್ತು ಪರಮಾತ್ಮರಿಗೆ ಅಪೃಥಕ್ ಸಿದ್ಧವಾದ ನಿತ್ಯವಾದ ಧರ್ಮ ಆಗಿದೆ. ಜೀವರ ಸಂಸಾರಾವಸ್ಥೆಯಲ್ಲಿ ಇದು ಕರ್ಮದ ಕಾರಣ ಸಂಕೋಚ ವಿಕಾಸಗಳನ್ನು ಹೊಂದುತ್ತೆ ಮತ್ತು ಮುಕ್ತಾವಸ್ಥೆಯಲ್ಲಿ ಪೂರ್ಣವಾಗಿ ವಿಕಾಸವಾಗಿ ತನ್ನ ಸಹಜವಾದ ಅವಸ್ಥೆಯಲ್ಲಿ ಇದು ಪ್ರಕಾಶಿಸುತ್ತೆ. ಇದು 19ನೇ ವಾಕ್ಯಕ್ಕೆ ಅರ್ಥ. 20ನೇ ಶ್ಲೋಕ 20ನೇ ವಾಕ್ಯ. ಮುಕ್ತಮಾನ ಚೇತನ ದ್ರವ್ಯಂ ஈஸ்வரனைப் போலே ஆத்மாவென்னும் அச்சேதன திரவியம் ಕೇವಲ ಗುಣங்களைப் போலே ಅನಾತ್ಮ என்றும் பிறக்கப்படும். ಹಿಂದೆ ಹೇಳಲ್ಪಟ್ಟಂತ ಚೇತನ ದ್ರವ್ಯವು ಈಶ್ವರನಂತೆ ಆತ್ಮ ಎಂದು
ಅಚೇತನ ದ್ರವ್ಯವು ಕೇವಲ ಗುಣಗಳಂತೆ ಅನಾತ್ಮ ಎಂದು ವಿಭಾಗ ಮಾಡಲ್ಪಡುತ್ತೆ. ಇದುವರೆಗೂ ಚೇತನ ಮತ್ತು ಅಚೇತನಗಳ ಪ್ರತಿಪಾದನೆ ಮಾಡಲ್ಪಟ್ಟಿತು. ಇವುಗಳನ್ನು ಮತ್ತೊಂದು ರೀತಿಯಲ್ಲಿ ವಿಭಾಗ ಮಾಡಬಹುದು. ಚೇತನರನ್ನ ಈಶ್ವರನಂತೆ ಆತ್ಮ ಎಂದು, ಅಚೇತನವನ್ನ ಅನಾತ್ಮ ಎಂದು ವಿಭಾಗಿಸಬಹುದು. ಸತ್ವ, ರಜಸ್ಸು ಮೊದಲಾದ ಗುಣಗಳನ್ನ ಅನಾತ್ಮ ಎನ್ನುವಂತೆ ಅಚೇತನವನ್ನು ಅನಾತ್ಮ ಎಂದು ಹೇಳಬಹುದು. ಹಾಗೆಯೇ ಜ್ಞಾನ ಆಶ್ರಯನಾದ ಚೇತನನ್ನ ಆತ್ಮ ಎಂದು ಹೇಳಬಹುದು. ಈಶ್ವರನ್ ಈಶ್ವರ ತತ್ವ 21ನೇ ಮಾತು. ಈಶ್ವರನಾವಾನ್ ಸರ್ವ ನಿಯಂತಾವಾನ ನಾರಾಯಣನ್. ಈಶ್ವರನು ಸರ್ವವನ್ನು ನಿಯಮಿಸುವ ನಾರಾಯಣ. ಬ್ರಹ್ಮ ಅಲ್ಲ, ಶಿವ ಅಲ್ಲ, ರುದ್ರ ಅಲ್ಲ. ಇವರೆಲ್ಲರೂ ಕೂಡ ತ್ರಿಗುಣಾತ್ಮಕವಾದ ಪ್ರಪಂಚದಲ್ಲಿ ಅವರವರು ಮಾಡಿದಂತ ಪೂರ್ವ ಕರ್ಮದ ಫಲದಿಂದ ಪಡೆದಂತ ಪದವಿಗಳು, ಅವರುಗಳು ಕೂಡ ಆತ್ಮರೇನೆ, ಬದ್ಧರ ಸಾಲಿನಲ್ಲೇ ಸೇರ್ತಾರೆ. ಅವರೆಲ್ಲ ಬ್ರಹ್ಮನು ಅಥವಾ ಶಿವನು ಮೋಕ್ಷವನ್ನು ಹೋಗಿಲ್ಲ, ನೋಡಿಲ್ಲ, ಅವರು ಕಾಣಿಸೋಲ್ಲ. ಯಾರಕ್ಕೂ ಕಾಣ ಕೊಡಾದವನ್, ಇವರೆಲ್ಲ ಉಂಟು ಮಾಡಿದವನು ಭಗವಂತ. ಅವರವರು ಮಾಡಿದ ಹಿಂದಿನ ಜನ್ಮದ ಫಲಕ್ಕೆ ಅವರು ಕೊಟ್ಟಂತ ಪದವಿಗಳವು. ಅದರಿಂದ ಸರ್ವವನ್ನು ನಿಯಮಿಸುವನು ನಾರಾಯಣನೇ, ನಾನ್ಯ. ಇವನಿಗೆ ಸಮರೂ ಇಲ್ಲ, ಅಧಿಕರೂ ಇಲ್ಲ, ನಿಸ್ಸಮಾಭ್ಯಧಿಕ. ಇದು ಈಶ್ವರನ ಲಕ್ಷಣ. ಚೇತನ ಅಚೇತನಗಳೆಲ್ಲ ಯಾರ ಅಧೀನದಲ್ಲಿದೋ ಇರುವುದೋ ಅವನೇ ಈಶ್ವರ. ಅವನಿಂದ ನಿಯಮಿಸಲ್ಪಡುವ ಎಲ್ಲವೂ ಈಶಿತವ್ಯಗಳಾಗತ್ತೆ. ಸ್ವಾಭಾವಿಕಾನವಧಿಕಾತಿಶಯೇಷಿತತ್ವಂ ಈಶಿತೃತ್ವಂ ನಾರಾಯಣತ್ವಯಿ ನಮೃಷ್ಯತಿ ವೈದಿಕಃ ಕಃ. ಬ್ರಹ್ಮ ಶಿವ ಶತಮಕಃ ಪರಮಸ್ವರಾಡಿತ್ಯೇತೇಪಿ ಯಸ್ಯ ಮಹಿಮಾರ್ಣವ ವಿಪ್ರುಷಸ್ತೆ. ಸ್ತೋತ್ರ ರತ್ನದ ವ್ಯಾಖ್ಯಾನ ನೀವು ನೋಡ್ಬೇಕಲ್ಲ. ಈಶಿತತ್ವ, ಈಶಿತವ್ಯಗಳು, ಅವನಿಂದ ನಿಯಮಿಸಲ್ಪಡುವಂತದ್ದೆಲ್ಲವೂ ಕೂಡ ಈಶಿತವ್ಯಗಳು. ಅವನು ಈಶ, ಈಶ್ವರ. ಈಶ್ವರ ಅಂದ್ರೆ ಶಿವ ಅಲ್ಲ, ಎಲ್ಲರನ್ನ ನಿಯಮಿಸುವನು. ಭಗವಂತನಿಗೆ ಮಹೇಶ್ವರ ಪದ ಅನ್ವಯ ಆಗತ್ತೆ. ಅವನು ಉಮಾ ಮಹೇಶ್ವರ ಅಂತ ಕರೆಸಲ್ಪಡ್ತಾನೆ. ಎಲ್ಲ ದೇವತೆಗಳಿಗೆ ದೇವ, ದೇವಾದಿದೇವ ಶ್ರೀ ವಾಸುದೇವ. ನಮಗೆಂತ ದೇವತೆಗಳೆಲ್ಲ ಹಿರಿಯರು, ಖಂಡಿತ ಅದ್ರಲ್ಲಿ ಸಂದೇಹನೇ ಇಲ್ಲ. ಆದ್ರೆ ಆ ಎಲ್ಲ ದೇವತೆಗಳಿಗೂ ದೇವನಾದವನು, ಅವರಿಗೆಲ್ಲ ಆ ಪದವಿಯನ್ನು ಕೊಟ್ಟವನು, ಅವರಿಗೆ ಆ ವರ ಕೊಡುವ ಶಕ್ತಿಯನ್ನು ಕೊಟ್ಟವನು ಭಗವಂತ. ಅಷ್ಟದಿಕ್ಪಾಲಕರು, ನವಗ್ರಹಗಳು, ಯಾವ್ಯಾವ್ದು ಹೇಳ್ತಿರೋ ಅದೆಲ್ಲ, ಬ್ರಹ್ಮಾದಿ ಎಲ್ಲ ಕೂಡ ಅಷ್ಟೇ. ಬ್ರಹ್ಮಾದಿ ಸ್ಥಾವರಾಂತಂ ಎಲ್ಲವೂ ಕೂಡ ಅವನಿಂದ ನೇಮಿಸಲ್ಪಡುವುದು. ಅವನಿಂದ ಅಪೃಥಕ್ ಸಿದ್ಧವಾದ ದ್ರವ್ಯಗಳು ಅವನಿಗೆ ವಿಶೇಷಣವಾಗಿದ್ದು ಅವನಿಗೆ ಅಪೃಥಕ್ ಸಿದ್ಧ ಅಂದ್ರೆ ಅವು ಭಗವಂತನ ಬಿಟ್ಟು ಸಪರೇಟ್ ಆಗಿರೋಕ್ಕಾಗೋಲ್ಲ. ಇವಕ್ಕೆ ಅಪೃಥಕ್ ಸಿದ್ಧ ದ್ರವ್ಯ ಎಲ್ಲಕ್ಕೂ ಈಶ್ವರನೇ ಆಧಾರನಾಗಿ, ನಿಯಾಮಕನಾಗಿ, ಶೇಷಿಯಾಗಿದ್ದಾನೆ. ಆ ಈಶ್ವರ ಯಾರು ಅಂದ್ರೆ ನಾರಾಯಣ ಏವ ನ ದ್ವಿತೀಯೋ ಅಸ್ತಿ ಕಶ್ಚಿತ್. ನಾರಾಯಣ ಉಪನಿಷತ್ನಲ್ಲಿ ಹೇಳುವಂತದ್ದು ಅಷ್ಟೇ. ಅವನಿಂದನೇ ಎಲ್ಲ ಉಂಟಾಯ್ತು, ಎಲ್ಲವೂ ಅವನಲ್ಲೇ ಲೀನವಾಗುತ್ತೆ, ಎಲ್ಲವೂ ಅವನಿಂದಲೇ ಉತ್ಪನ್ನ ಆಯಿತು. ನಾರಾಯಣೇ ಪ್ರವರ್ತಂತೆ ನಾರಾಯಣೇ ಪ್ರಲೀಯಂತೆ. 22ನೇ ಶ್ಲೋಕ ಅಥವಾ ವಾಕ್ಯ. ನಿತ್ಯಾನಿತ್ಯ ಸರ್ವ ವಸ್ತುಗಳು இவனுடைய நித்தியானித்ய இச்சா சித்தங்களாய், இவனாலே வியாப்தங்களாய், இவனுக்கு ಅಪೃಥಕ್ ಸಿದ್ಧ ಪ್ರಕಾರಗಳಾய் இருக்கும். ನಿತ್ಯ ಅನಿತ್ಯ ವಸ್ತುಗಳೆಲ್ಲವೂ ಕೂಡ, ನಿತ್ಯ ಅಂದ್ರೆ ಶಾಶ್ವತ ಆಗಿರೋದು, ಅನಿತ್ಯ ಅಂದ್ರೆ ಅಶಾಶ್ವತವಾದದ್ದು. ಇಲ್ಲಿ ನಿತ್ಯವಾದದ್ದು ಅಂದ್ರೆ ಆತ್ಮ, ಅನಿತ್ಯವಾದದ್ದು ಶರೀರ, ಪ್ರಕೃತಿಗೆ ಸೇರಿದ್ದು. ಪಂಚಭೂತ ಇದರಿಂದ ಉಂಟಾಗಿರುವಂತ ಈ ಪ್ರಕೃತಿ, ನಮ್ಮ ಕಣ್ಣು ಕಾಣು ಮುಂದೆ ಅಂತ ಎಲ್ಲವೂ ಕೂಡ ಅಷ್ಟೇ. ಎಲ್ಲವೂ ಅಚೇತನ ಪ್ರಕೃತಿ ಅಂತಂದ್ರೆ. ಇವೆರಡೂ ಕೂಡ, ಈ ಎಲ್ಲ ವಸ್ತುಗಳು ಈ ಈಶ್ವರನ ನಿತ್ಯ ಇಚ್ಛೆಯಿಂದ ನಿತ್ಯವಾಗಿರಲಿ ಎಂಬ ಸಂಕಲ್ಪ ಆತ್ಮಗಳು, ಅನಿತ್ಯ ಇಚ್ಛೆಯಿಂದ ಅನಿತ್ಯವಾಗಿರಲಿ ಎಂಬ ಸಂಕಲ್ಪದಿಂದ ನಿತ್ಯವಾಗಿಯೂ ಅನಿತ್ಯವಾಗಿಯೂ ಇರುವುದಾಗಿ ಇವನಿಂದಲೇ ವ್ಯಾಪ್ತವಾಗಳಾಗಿದ್ದು, ಇವನಿಗೆ ಅಪೃಥಕ್ ಸಿದ್ಧ ಪ್ರಕಾರಗಳಾಗಿವೆ. ಸಮಸ್ತವು ಕೂಡ ಚೇತನ ಚೇತನ ಎಲ್ಲವೂ ಕೂಡ ಭಗವಂತನಿಗೆ ಶರೀರ ಅಂತ ಹೇಳಿದ್ದು. ಈ ಪ್ರಕೃತಿ ಮಂಡಲದಲ್ಲಿ ನಿತ್ಯವಾದ ಚೇತನ ವಸ್ತುಗಳಿವೆ,
ಆತ್ಮಗಳು ಎಷ್ಟಿವೆ? ಅನಂತ. ಒಂದೆರಡಲ್ಲ. ಈಗೇನೋ ಎಲ್ಲ ಹೇಳಿದ್ರು, ಗಾಳಿ ಬೀಸ್ತು, ಎಲ್ರು ಹೋಗಿ ಪ್ರಪತ್ತಿ ಮಾಡ್ಕೊಂಡ್ರು, ಎಲ್ರು ಹೊರಟ್ಬಿಟ್ರು. ಈಗ ರಾಮ ಉತ್ತರಕಾಂಡದಲ್ಲಿ ಯಾರ್ಯಾರು ಬರ್ತಿರೋ ಬನ್ನಿ ನನ್ ಜೊತೆ ಅಂತ, ಶಾಂತಪನ ಲೋಕಕ್ಕೆ ಹೋಗೋದು ಅಂತ. ಸರಿಯೋ ನದಿಯಲ್ಲಿ ಕರ್ಮದ ಶರೀರ ಬಿಟ್ಟುಬಿಡಿ, ದಿವ್ಯವಾದ ಅವರೆಲ್ಲ ನೀರಿನಲ್ಲಿ ಇಳಿದ ತಕ್ಷಣ ದೇವತೆಗಳು ಯಾರ್ಯಾರೋ ಇಲ್ಲಿ ಬಂದಿದ್ರು ಅವರವರಿಗೆ ಆಯಾ ಲೋಕದ ವಿಮಾನಗಳು ಬಂತು, ಕರ್ಕೊಂಡು ಹೋಗಿದ್ದೆ ನನಗೆ. ಕಡೆಗೆ ಮೃಗ ಪಕ್ಷಿ ಕ್ರಿಮಿ ಕೀಟಗಳು ಎಲ್ಲ ಅಯೋಧ್ಯೆ ಪೂರ ಖಾಲಿಯಾಗೋಯ್ತು. ಹಾಗೆ ಭಗವಂತನಲ್ಲಿ ಏನೋ ಒಂದು ಸಾಧ್ಯವಾಗಲ್ಲ ಅನ್ಕೋಣ, ಎಲ್ರು ಪ್ರವೃತ್ತಿ ಮಾಡ್ಬಿಟ್ಟು ಎಲ್ರು ಮೋಕ್ಷಕ್ಕೆ ಹೋದ್ರು. ಮೋಕ್ಷಕ್ಕೆ ಹೋದ್ರೆ ಇದು ಭೂಲೋಕ ಖಾಲಿನಾ ಅಂತಂದ್ರೆ ಆ ಸ್ಥಿತಿ ಬರೋದೇ ಇಲ್ಲ ಅಂತಾರೆ. ಇದೆಲ್ಲ ಉಪನಿಷತ್ನ ವ್ಯಾಖ್ಯಾನಗಳಲ್ಲಿ ಬಹಳ ಸ್ಪಷ್ಟವಾಗಿ ನಿರ್ಧಾರವಾಗಿ ಹೇಳುತ್ತೆ. ಯಾಕೆಂದ್ರೆ ಆತ್ಮಗಳು ಅನಂತ. ಎಷ್ಟೇ ಮೋಕ್ಷಕ್ಕೆ ಹೋದ್ರೂ ಕೂಡ ಇಲ್ಲಿ ಇದು ಯಮ ನಚಿಕೇತನ ಸಂವಾದದಲ್ಲೂ ಕೂಡ ಬರುತ್ತಿದ್ದು ಅನಂತವಾಗಿ ಚೇತನ ವಸ್ತುಗಳು ಪ್ರಗತಿ ಮಂಡಲದಲ್ಲಿ. ಹಾಗೆ ಸತತವಾಗಿ ಸ್ವರೂಪದಲ್ಲಿಯೇ ಪರಿಮಾಣ ಹೊಂದುವಂತ ಅನಿತ್ಯ ಎಂದು ಹೇಳಲ್ಪಡುವ ಅಚೇತನ ವಸ್ತುಗಳು ಇವೆ. ಅವೆಲ್ಲವೂ ಈಶ್ವರನ ಸಂಕಲ್ಪದಿಂದಲೇ ನಿತ್ಯವೋ ಅನಿತ್ಯವೋ ಆಗಿದೆ. ಆತ್ಮವೇ ಮೊದಲಾದ ನಿತ್ಯ ವಸ್ತುಗಳು ನಿತ್ಯವಾಗಿರಲಿ ಎಂಬುದು ಈಶ್ವರನ ನಿತ್ಯ ಇಚ್ಛೆ, ಮತ್ತು ಅಚೇತನವು ಅನಿತ್ಯವಾಗಲಿ ಎಂಬುದು ಈಶ್ವರನ ಅನಿತ್ಯ ಇಚ್ಛೆ ಎಂದು ಹೇಳಲ್ಪಡುತ್ತೆ. ಇಚ್ಛೆ ಎಂದರೂ ಈಶ್ವರನ ಸಂಕಲ್ಪವೇ. ಹೀಗೆ ಎಲ್ಲ ವಸ್ತುಗಳು ಈಶ್ವರನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಇದೆ. ರೂಢಿನಲ್ಲಿ ಹೇಗಿದೆ ಮಾತು, ಸಾತ್ವಿಕರು ಇವರುಗಳೆಲ್ಲ ನಿಮ್ಮ ಭಗವಂತನ ಸಂಕಲ್ಪ ಇದ್ರೆ, ಈಶ್ವರನ ಸಂಕಲ್ಪ ಇದ್ರೆ ಹಾಗೆ ನಡೆಯುತ್ತೆ, ಹೀಗೆ ನಡೆಯಿತು ಎಲ್ಲವನ್ನು ಹೇಳ್ಬೇಕಾದ್ರೆ ಸರಿಯಾದ ಅರಿವಿದ್ದವರು ತಾನೇ ಈ ರೀತಿ ಹೇಳಲಿಕ್ಕೆ ಸಾಧ್ಯ. ಎಲ್ಲ ಭಗವದ್ ಇಚ್ಛೆ. ಎಲ್ಲ ವಸ್ತುಗಳಲ್ಲಿ ಈಶ್ವರನು ಅಂತ ಪ್ರವೇಶ ಮಾಡಿ ಅಂತರ್ಯಾಮಿಯಾಗಿ ಇರೋದ್ರಿಂದ ಎಲ್ಲವೂ ಅವನಿಗೆ ಅಪೃಥಕ್ ಸಿದ್ಧವಾದ ವಿಶೇಷಣಗಳಾಗಿ ಅವನಿಗೆ ಪ್ರಕಾರವೇ ಆಗಿದೆ. ಚರಾಚರಾಣಿ ಸರ್ವಾಣಿ ಸರ್ವಂ ಭಗವದ್ ವಪು, ಭಗವಂತನಿಗೆ ಶರೀರ, ಅವನ ವಿರಾಟ್ ಶರೀರದಲ್ಲಿ ಇದು. ಇದನ್ನೇ ಭಗವದ್ಗೀತೆಯಲ್ಲಿ ನೋಡ್ತಾ ಇರೋದು ನಾನು ಇವಾಗ. ವಿಶ್ವರೂಪ ಪ್ರದರ್ಶನ ಅಧ್ಯಾಯದಲ್ಲಿ ಪ್ರತಿಯೊಂದು ಭಗವಂತನಿಗೆ ಸೇರಿದ್ದು, ಎಲ್ಲವೂ ಅವನಲ್ಲೇ ಒಳಗಡೆ ಹೋಗುತ್ತೆ, ಅವನಿಂದನೇ ಬರುತ್ತೆ. ಎಲ್ಲಕ್ಕೂ ನಿಯಾಮಕ ಅವನು, ಸರ್ವ ನಿಯಾಮಕ, ಸರ್ವಸ್ಯ ಈಶಾನಃ, ಸರ್ವಸ್ಯ ಸಾಕ್ಷಿ. ಎಲ್ಲ ಅವನ ಸಂಕಲ್ಪದಂತೆಯೇ ನಡೆಯೋದು. ಭಗವತ್ ಸಂಕಲ್ಪ ಇದ್ದಿದ್ರೆ ಏನು ಆಗೋಲ್ಲ. ಇವನು ಎಷ್ಟೇ ಏನೇನು ಬುದ್ಧಿ ಇದ್ರು, ಲಕ್ಕಿದ್ರು, ಶಕ್ತಿ ಇದ್ರು, ಸಾಮರ್ಥ್ಯ ಇದ್ರು, ಏನೇನಿದ್ರು ಕೂಡ ಅದು ಹಾಗಂತ ಭಗವಂತ ಎಲ್ಲ ಮಾಡ್ಲಿ ಅಂತ ಬಿಟ್ಬಿಡೋದಲ್ಲ. ಇವನು ಮನುಷ್ಯ ಪ್ರಯತ್ನದಲ್ಲಿ ಏನಿದೆಯೋ ಅದನ್ನ ನಡೆಸ್ಬೇಕು, ಅದ್ರ ಜೊತೆಗೆ ಅವನ ಸಂಕಲ್ಪವು ಸೇರ್ಬೇಕು. ಆಗ ಒಂದು ಕೆಲಸ ಸಫಲವನ್ನ ಪಡೆಯುತ್ತೆ. ನಾವು ಏನೇನೋ ಪ್ಲಾನ್ ಮಾಡ್ತೀವಿ, ಏನೇನೋ ಮಾಡ್ಬಿಡ್ಬೇಕು ಎಲ್ಲ ಆಗುತ್ತೇನೋ ಏನು ಅನ್ಕೊಂಡಿರೋಲ್ಲ. ಅವತ್ತು ಎಷ್ಟೊಂದು ಕೆಲಸಗಳಾಗಿ ಹೋಗುತ್ತೆ. ಏನೋ ಮಾಡ್ಬೇಕು ಅಂತ ಲಿಸ್ಟ್ ಮಾಡ್ಕೊಂಡು ಹೋಗಿದ್ ಒಂದೂ ಆಗಿರೋಲ್ಲ. ಎಲ್ಲ ನಾವು ಮಾಡ್ತೀವಿ ಅಂತಂದ್ರೆ ಇದೇನೆ, ನಾವು ಮಾಡೋದ್ರ ಜೊತೆಗೆ ಅವನ ಸಂಕಲ್ಪವು ಸೇರಿದ್ರೆ ಅವಾಗ ಅದು ಸಫಲವಾಗೋದು. ಸೊ ಅಲ್ಲಿ ಪ್ರಧಾನ ಯಾವುದು ಅಂದ್ರೆ ಅವನದೇನೆ. ಹಾಗಂತ ಇದು ಬೇಡ ಅಂತಿಲ್ಲ. ಮನುಷ್ಯ ಪ್ರಯತ್ನದ್ದು ನಮ್ಮ ಪಾಲಿಂದ ಏನಾಗ್ಬೇಕು ಅದನ್ನ ನಾವು ನಿಸ್ಪೃಹತೆಯಿಂದ ಮಾಡಿರ್ಬೇಕಷ್ಟೇ, ಕಾಯ ವಾಚ ಮನಸ. ಪ್ರಪಂಚದಲ್ಲಿ ಯಾವುದೇ ವಸ್ತುವನ್ನು ಮಾಡಲು ಉಪಾದಾನ ಕಾರಣ, ನಿಮಿತ್ತ ಕಾರಣ ಮತ್ತು ಸಹಕಾರಿ ಕಾರಣಗಳು ಇವು ಬೇಕಾಗಿದೆ. ಈಗ ಮತ್ತೆ ಆ ಕುಂಬಾರನ ಕಥೆ ಮತ್ತೆ ಅದೇನೆ. ಮಣ್ಣಿದೆ, ಮಣ್ಣಿನಿಂದ ಮಡಿಕೆ ಆಗುತ್ತೆ. ಮಡಿಕೆ ಮಣ್ಣಿನಿಂದ ತಾನೇ ಆಗೋದು, ತಾನಾಗಿ ಆಗೋದಿಲ್ಲ. ಅದಕ್ಕೊಬ್ಬ ಮಾಡೋನಿರ್ಬೇಕು, ನಿಮಿತ್ತ ಕಾರಣ. ಅವನಿಗೆ ಆ ಕುಂಬಾರ ಇದ್ದಾನೆ ಅಂದ್ರೆ ಅವನಿಗೆ ನಾನು ಸುಮ್ಮನೆ ಏನ್ ಮಾಡ್ಲಿ, ನನಗೆ ಚಕ್ರ ಕೋಲು ಇದೆಲ್ಲ ಬೇಕು ಅಂತ, ಅದೆಲ್ಲ ಸಹಕಾರಿ ಕಾರಣಗಳು. ಹಾಗಾಗಿ ಒಂದು ವಸ್ತು, ಒಂದು ಕಾರ್ಯ ಆಗ್ಬೇಕಾದ್ರೆ
ಇಂಟರ್ನೆಟ್ ಹೋಗಿತ್ತು, ಮತ್ತಿದ್ ಬಂತು. ಸೊ ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. 23ನೇ ವಾಕ್ಯ. ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣಗಳು. ಆ ಜಾಗದಲ್ಲಿ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.